ನಾನು ಮಾತನಾಡುವಂಥ ವಿಚಾರ ನಿದ್ರೆ ಕುರಿತಾಗಿ ನಾನು ಮಾತನಾಡ್ತೀನಿ. ಸತ್ಯವೇದ ಹೇಳುವಂತಹ ನಿದ್ರೆ, ನಾವು ಬಯಸುವಂತಹ ನಿದ್ರೆ ಅಥವಾ ನಾವು ಮಾಡಬಾರಂತಹ ಒಂದು ನಿದ್ದೆ, ಅದೆಲ್ಲವನ್ನು ನಾವು ತಿಳ್ಕೊಂಡಿದ್ರೆ ಮಾತ್ರವೇ. ನಮ್ಮ ರತ್ನಮ್ಮ ಅವರು ತುಂಬ ಅವ್ರ ತಾಯಿ ಅಷ್ಟು ಬೇಸರ ಪಟ್ಕೊತಿದ್ದಾರೆ. ಯಾವಾಗ ನನ್ನ ಮಗಳು ಮಾತ್ರೆ ತಿನ್ನೋದ್ರಿಂದ ನಿದ್ರೆ ನಿದ್ರೆ ನಿದ್ರೆ. ನಾನಿಷ್ಟು ವಿದ್ಯಾಭ್ಯಾಸ ಇಲ್ಲ, ಆ ತಾಳ್ಮೆ, ಆ ಪ್ರೀತಿಯಿಂದ ಅಷ್ಟು ದೂರ ಓಡೋಡಿ ಬಂದು, ದೇವರೇ ನೀನು ಇದೆಯ ಸ್ವಾಮಿ, ಎಷ್ಟೇ ಕಷ್ಟದಲ್ಲಿ ನಿನ್ನನ್ನು ನಂಬಿದ್ದೀನಿ, ನಿನ್ನ ನನ್ನ ಕೈ ಬಿಡಲ್ಲ ಸ್ವಾಮಿ ಅಂತ ಅದೇ ತಮಕದಲ್ಲಿ ಬಾಳಿದ್ದಾರೆ. ನಿದ್ರೆ ಅನ್ನೋದು ಕೆಲವು ವಿಷಯಗಳನ್ನು ತಿಳ್ಕೊಳ್ಳಲಾರದಂತೆ ನಮ್ಮನ್ನು ದೂರ ಮಾಡಿಬಿಡ್ತಾರೆ. ನಮ್ಮನ್ನು ದೂರ ಮಾಡಿಬಿಡ್ತಾರೆ. ಕಳೆದ ವಾರ ಸಂಸೋನ ಬಗ್ಗೆ ಹೇಳಿದ್ನ, ಸಂಸೋನ ಎಲ್ಲಿ ನಿದ್ದೆ ಮಾಡ್ತಿದ್ದ? ತಪ್ಪಾದ ಸ್ಥಳದಲ್ಲಿ ನಿದ್ದೆ ಮಾಡ್ತಾ ಇದ್ದ. ಇನ್ನು ಹೇಳ್ಬೇಕಂದ್ರೆ ಒಬ್ಬ ವ್ಯಭಿಚಾರಿಯ ತೊಡೆಯ ಮೇಲೆ ಮಲಗಿ ಅವನು ನಿದ್ರಿಸ್ತಾ ಇದ್ದಾನೆ. ಅದು ತನಗೆ ಕೇಡನ್ನು ಬಯಸುವಂತ ಆಕೆ ಅಂತ ಗೊತ್ತಾದ ಮೇಲೂ ಮತ್ತೆ ಹೋಗಿ ಅವನ ತೊಡೆಯ ಮೇಲೆ ಮಲಗ್ತಾ ಇದ್ದಾನೆ. ಕೆಲವು ಸಂದರ್ಭದಲ್ಲಿ ನಾವು ಕೇಡಾಗ್ತದೆ ಇದರಿಂದ ಅಂತ ಗೊತ್ತು, ಆ ವಿಷಯವನ್ನು ಮತ್ತೆ ಮಾಡ್ತಾ ಇದ್ದೀಯಾ ನೀನು ಅಂದರೆ ಆ ವಿಷಯದಲ್ಲಿ ನೀನು ನಿದ್ರೆ ಮಾಡ್ತಿದ್ದೀಯಾ ಅಂತ ಅರ್ಥ. ಸ್ಮೋಕ್ ಮಾಡ್ತಿದ್ದೀರಿ, ಸ್ಮೋಕ್ ಮಾಡಿದ್ರೆ ಈ ಸ್ಮೋಕ್ ಕೆಟ್ಟದು ಅಂತ ಗೊತ್ತಾ? ಸ್ಮೋಕಿಂದ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತು, ಪ್ಯಾಕ್ ಮೇಲೆ ಬರೆದಿದೆ ಅಂತ ಗೊತ್ತು, ಆದರೂ ಅದು ತೆಗೆದುಕೊಂಡ್ರೆ ಆ ವಿಷಯ ನೀವು ನಿದ್ರೆ ಮಾಡ್ತಾ ಇದೆಯಾ. ಡ್ರಿಂಕ್ಸ್ ಮಾಡ್ತಿದ್ದೀಯಾ, ಡ್ರಿಂಕ್ಸಿಂದ ಖಂಡಿತ ನಿನಗೆ ಕಾಯಿಲೆಗಳು ಉದ್ಭವ ಆಗುತ್ತೆ, ಬೇಗ ಸಾಯ್ತೀಯಾ ಅಂತ ಗೊತ್ತು. ನೆನ್ನೆ ಒಂದು ಡೆಬಿಟನ್ನು ಕೇಳಿಸ್ಕೊಳ್ತಾ ಇದ್ದೀನಿ ನಾನು. ಒಬ್ಬ ತಂದೆ, ಜೋಶುವ ಅಂತ ಅವ್ರ ಹೆಸರು, ಅವ್ರು ಹೇಳ್ತಾ ಇದ್ರು, ಅವ್ರ ಮಗ ಹೇಳ್ತಾನೆ, ಅವನೊಂದು 9ನೇ ಏಜ್ ಇರುವಾಗ ಅಪ್ಪನ ಹತ್ರ ಬಂದು, ಅಪ್ಪ ಕ್ರಿಶ್ಚಿಯನ್ ಫ್ಯಾಮಿಲಿ, ಅಪ್ಪ ಯಾಕಪ್ಪ ನೀನು ಈ ಥರ ಕುಡಿತಿದ್ದೆ, ನಿನ್ನಿಂದ ನಮ್ಮ ನೆಮ್ಮದಿನೇ ಹಾಳಾಗಿದೆ ಅಂತ 9ನೇ ವಯಸ್ಸಿನ ಮಗ ಹೇಳಿದ ಮಾತನ್ನು ನಂಬಿ ಆ ಮಾತನ್ನು ಕೇಳಿ ಅವತ್ತು ಕುಡಿಯೋದನ್ನು ಬಿಟ್ಟಂಥ ತಂದೆ. ನನಗೊಬ್ಬ ಮಗ ಇದ್ದಾನೆ, ಅವನು ಹೇಳ್ತಿದ್ದಾನೆ ನನಗೆ ನೆಮ್ಮದಿ ಇಲ್ವಲ್ಲಪ್ಪ, ನಮ್ಮ ಮನೇಲಿ ನೆಮ್ಮದಿ ಹಾಳು ಮಾಡಿಬಿಟ್ಟಿಲ್ಲಪ್ಪ ಅಂದ್ಬಿಟ್ನಲ್ಲ ಅಂತೇಳಿ ಅವತ್ತು ಕುಡಿಯೋದು ಬಿಟ್ಟಂಥವರು ಯೌವನಸ್ಥನಾಗಿ ಅವನು ಡೆಬಿಟಲ್ಲಿ ಕೂತ್ಕೊಂಡು ಮಗ ಹೇಳ್ತಿದ್ದಾನೆ, ಇವತ್ತು ನಮ್ಮ ಅಪ್ಪನ ನೆನೆಸಿ ನಾನು ಖುಷಿ ಆಗ್ತದೆ. ಕಾರಣ ನಾನು ಒಂದು ಮಾತು ಹೇಳಿದೆ ಆ ವಯಸ್ಸಲ್ಲಿ, ಬಟ್ ಅವತ್ತು ಬಿಟ್ಟಂಥದ್ದು ನಮ್ಮಪ್ಪ ಇವಾಗ ಎಷ್ಟು ಡೀಸೆಂಟಾಗಿ, ಅಪ್ಪ ಆ ಕಡೆ ಕೂತಿದ್ದಾರೆ, ಮಕ್ಕಳೆಲ್ಲ ಈ ಕಡೆ ಕೂತಿದ್ದಾರೆ ಡೆಬಿಟಲ್ಲಿ. ಆಗ ಅವ್ರ ಅಪ್ಪನ ಮೈಕ್ ಕೊಟ್ಟ ಅವ್ನು ಹೇಳ್ತಾನೆ, ಹೌದು ನನ್ನ ಮಗ ಮಾತುಗಳಿಗೆ ನನಗೆ ರಕ್ತ ಕಣ್ಣೀರು ಬಂದಾಗಾಯ್ತು, ಹೃದಯ ಚುಚ್ಚಿತು. ನನ್ನ ಮಗನ ಕೊಟ್ಟರುವುದೇ ನನಗೆ ಸಂತೋಷ. ಆ ಮಗನನ್ನು ಹಾಸ್ಪಿಟ್ಲಲ್ಲಿ ಸುತ್ತಿ ಬಟ್ಟೆಯಲ್ಲಿ ಕೊಟ್ಟಾಗ ಎಷ್ಟು ಸಂತೋಷವಾಗಿ ಕಣ್ಣೀರಿಟ್ನೋ, ಆ ಕಣ್ಣೀರು ಇವತ್ತು ನನ್ನ ಮಗ ಇಟ್ಟಿದ್ದಾನೆ, ಇವತ್ತು ಲಾಸ್ಟ್ ಮಾಡ್ತೀನಿ, ನನ್ನ ಮಗ ನನ್ನಿಂದ ಕಣ್ಣೀರಿಡಬಾರ್ದು ಅಂತ ತೀರ್ಮಾನ ಮಾಡಿದೆ ಸರ್. ಹಲ್ಲೆಲೂಯಾ. ಎಷ್ಟು ಹೆಮ್ಮೆ. ಅವರಪ್ಪ ಹೇಳ್ತಾರೆ, ನಮ್ಮ ಮಗನ ಕಣ್ಣೀರು ಯೌವನಸ್ಥನಾಗಿದ್ದಾನೆ, 25 ವರ್ಷದ ಮಗ ಕಣ್ಣೀರಿಟ್ಟಿದ್ದ ಅವರ ಅಪ್ಪನ ಪ್ರೀತಿಯ ಮಾತುಗಳನ್ನ ಕೇಳಿ. ಯಾಕೆ ಬಿಟ್ಟರು ನೀವು ಕುಡುಕ್ತಾನೆ ಬಿಡೋಕ್ಕೆ ಒಂದು ದೊಡ್ಡ ರೀಸನ್ನೇ ಬೇಡ. ನನ್ನ ಮಗನನ್ನು ಕಣ್ಣಿಡಿಸ್ತಾ ಇದ್ದೀನಿ, ನನ್ನ ಮಗಳನ್ನ ಕಣ್ಣಿಡಿಸ್ತಾ ಇದ್ದೀನಿ ಅನ್ನೋ ಒಂದು ಮನೋಭಾವನೆ ಬಂದುಬಿಟ್ರೆ ಸಾಕು, ಅದನ್ನು ಬಿಟ್ಬಿಡ್ತಾರೆ. ಹಲ್ಲೆಲೂಯಾ. ಇನ್ನೂ ಅದನ್ನು ಬಿಡೋಕ್ಕಾಗ್ತಿಲ್ಲ ನಿಮ್ಮಲ್ಲಿ ಅಂದರೆ ಆ ವಿಷಯದಲ್ಲಿ ನೀವು ನಿದ್ರೆ ಮಾಡ್ತಾ ಇದ್ದೀರಿ. ನಿದ್ರೆ ಮಾಡೋರಿಗೆ ಏನು ಗೊತ್ತಾಗಲ್ಲ. ಪ್ಯಾಕ್ ಮೇಲಿದ್ರೂ, ಆ ಒಂದು ಬಾಟಲ್ ಮೇಲಿದ್ರೂ ಚಿತ್ರ, ಅದು ಕುಡಿದು ನಾನು ಆರೋಗ್ಯ ಕೆಡುತ್ತೆ ಅಂತ ಗೊತ್ತಿದ್ರು. ಕೆಲವರು ಹೇಳ್ತಾರೆ ನಿದ್ರೆ ಮಾಡೋಕ್ಕೋಸ್ಕರ ಕುಡಿತೀನಿ ಪಾಸ್ಟ್ರೆ ಅಂತ. ನಾನು ಗ್ಯಾರಂಟಿ ಕೊಡ್ತೀನಿ, ಅದನ್ನು ಬಿಟ್ಟು ಬನ್ನಿ, ನಾನು ಪ್ರಾರ್ಥಿಸ್ತೀನಿ, ನೀವು ಸುಖವಾಗಿ ನಿದ್ರೆ ಮಾಡೋಕ್ಕೆ ಸಾಧ್ಯ. ನಾನು ದೇವರು ಖಂಡಿತವಾಗಿ ನಿದ್ರೆ ಕೊಡ್ತಾರೆ. ನಿದ್ರೆ ಅನ್ನೋದು, ಹಸಿವು ಅನ್ನೋದು ಬಹಳ ಸುಲಭವಾಗಿ ಪ್ರತಿಯೊಬ್ಬರು ಬೇಕೇ ಬೇಕು. ಇದು ನಾನು ಹೇಳಿದ್ದೀನಿ, ಒಬ್ಬ ಮನುಷ್ಯನಿಗೆ ಯಾವ ಕೆಲಸ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ಒಂದಲ್ಲ ಒಂದಿನ ಬೇಸರ ಆಗಿಬಿಡುತ್ತೆ. ಎಂಥ ಕೆಲಸ ಡಿಸಿನೋ ಕೇಳಿ, ಈ ಕೆಲಸ ನಿಮ್ಗೆ ತೃಪ್ತಿ ಇದ್ದ ಅಂತ, ಅಯ್ಯೋ ಸಾಕಾಗ್ಬಿಟ್ಟಿದೆ, ಇಡೀ ಡಿಸ್ಟ್ರಿಕ್ಟಲ್ಲಿ ಭಾರ ಹೊರಬೇಕಲ್ಲ, ಆಗಲ್ಲ ಅಂತ ಹೇಳ್ತಾನೆ. ಯಾವುದೇ ಒಂದು ಕೆಲಸ ತೆಗೆದುಕೊಳ್ಳಿ, ನೀವು ಇಷ್ಟಪಟ್ಟು ಓದಿ, ಇಂಜಿನಿಯರ್ ಆಗಿ, ಕೆಲವು ವರ್ಷಗಳ ಕಳೆದ ಮೇಲೆ ಅಧಿಕಾರಿ ಜೀವನ ಬೇಕು, ಈ ಕೆಲಸ ಬೇಕು ಅಂತೀವಿ. ಎಲ್ಲ ಕೆಲಸವೂ ಈ ಲೋಕದಲ್ಲಿ ಬೇಜಾರಾಗಿಬಿಡುತ್ತೆ. ಆದರೆ ಎರಡು ಕೆಲಸ ಮನುಷ್ಯನಿಗೆ ಬೇಜಾರಾಗಲ್ಲ. ಒಂದು ಹಸಿವು, ಒಂದು ನಿದ್ರೆ. ಇಷ್ಟು ವರ್ಷ ಹುಟ್ಟಿದಾಗಿಂದ ಇಷ್ಟು ವರ್ಷ ನಿದ್ದೆ ಮಾಡಿದ್ದೀವಿ, ಒಂದು ವಾರ ಬಿಟ್ಬಿಡಮ್ಮ ಆಗುತ್ತಾ? ಇಷ್ಟು ವರ್ಷ ಊಟ ಮಾಡಿದ್ದೀವಿ, ನಾನು ರಿಕ್ವೆಸ್ಟ್ ಮಾಡಿದ್ರೆ ಒಂದೊಂದು ಉಪವಾಸ ಇದ್ದಾನೆ, ಒಬ್ಬರು ಇದು ಬರಲ್ಲ. ಕಾರಣ ಇದೆರಡು ಯಥಾ ಪ್ರಕಾರ ನಡಿಬೇಕು. ಅದನ್ನು ಮಾತ್ರೆ ತೆಗೆದುಕೊಂಡು ಹಸಿವಾಗಿರಬಾರ್ದು, ಮಾತ್ರೆ ತೆಗೆದುಕೊಂಡು ಡ್ರಿಂಕ್ಸ್ ಮಾಡಿ ನಿದ್ದೆ ಮಾಡಬಾರ್ದು. ಅದು ದೇವರು ಕೊಟ್ಟಂಥ ವರವಾಗಿ ಅದು ಸುಲಭವಾಗಿ ನನ್ನ ಜೀವನದಲ್ಲಿ ಆಗಬೇಕು. ಆಮೇಲೆ ಒಂದು ವೇಳೆ ಇಲ್ವಾ ಕೇಳಿ, ದೇವರೇ ಅದೆರಡು ನಮ್ಗೆ ಸುಲಭವಾಗಿ ಆಗಬೇಕು. ಟೈಮಿಗೆ ಸರಿಯಾಗಿ ಹಸಿವಾಗಬೇಕು, ಟೈಮಿಗೆ ಸರಿ ನಿದ್ರೆ ಬರಬೇಕು. ಅದನ್ನು ಮೊಬೈಲ್ ಬಂದಾಗಿಂದ ತುಂಬ ಜನ ಟೈಮಿಗೆ ಸರಿ ನಿದ್ರೆ ಬರಲ್ಲ ಬಿಡಿ, ಟೈಮಿಗೆ ಸರಿ ನಿದ್ರೆ ಬರಲ್ಲ. ನಾನು ಹೇಳ್ತಿರೋಂಥ ವಿಚಾರ, ಇವರು ತಪ್ಪಾದ ಸ್ಥಳದಲ್ಲಿ ನಿದ್ರೆ ಮಾಡ್ತಿರ್ತಾರೆ, ಗೊತ್ತಿದ್ದು ನಿದ್ದೆ ಮಾಡ್ತಾನೆ. ಇವತ್ತು ಸಂಸೋನಂತೆ ಅನೇಕರು ಕುಡುಕತನದಲ್ಲಿ, ಕೆಟ್ಟ ಚಟದಲ್ಲಿ, ತಪ್ಪಾದ ಮಾತುಗಳಲ್ಲಿ, ತಪ್ಪಾದ ಸಹವಾಸಗಳಲ್ಲಿ ಆ ವಿಷಯದಲ್ಲಿ ನಿದ್ರೆ ಮಾಡುವವನಾಗಿದ್ದರೆ ದಯಮಾಡಿ ಅಲ್ಲಿಂದ ಎಚ್ಚೆತ್ಕೊ, ಅಲ್ಲಿಂದ ಎದ್ದು ಬಿಡು. ನೀನು
ಅಲ್ಲಿ ಎದ್ದು ಬಿಡಿ. ಪಕ್ಕ ನೋಡಿದ್ರೆ ತಪ್ಪಾದ ಸ್ಥಳದಲ್ಲಿ ನಿದ್ದೆ ಮಾಡ್ತಾರೆ, ಎದ್ದು ಬಿಡಿ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ ಅದರ 21ನೇ ವಚನದಿಂದ ಓದೋಣ. ಅದರ 24ನೇ ವಚನ ಓದ್ಬಿಡ್ರಿ. 24ನೇ ವಚನ, ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ. ದೇವರ ವಾಗ್ದಾನ ಇದು. 24ನೇ ವಚನ, ನೀನು ಮಲಗುವಾಗ ಏನಿರಲ್ಲ, ಹೆದರಿಕೆ ಉಳ್ಳವರಾಗಿ ಮಲಗುವ ಸಭೆಯಲ್ಲಿದ್ದಾರೆ. ನಿದ್ರೆ ಅಂದರೆ ಭಯ, ರಾತ್ರಿ ಆಗ್ತಿದ್ದಾಗೆ ಭಯ ಸ್ಟಾರ್ಟ್ ಆಗುತ್ತೆ ಅಂತ. ಕೆಲವು ಫ್ಯಾಮಿಲಿಗಳ ಥರ ಪ್ರಾರ್ಥನೆ ಮಾಡಿ ಬಿಡುಗಡೆಗಾಗಿ ಓಡಾಡಿದುಂಟು. ರಾತ್ರಿ ಆಗ್ತಿದ್ದಾಗೆ ಭಯ ಸ್ಟಾರ್ಟ್ ಆಗುತ್ತೆ. ನಾನು ಸ್ಟ್ರೀಟಲ್ಲಿ ಒಂದು ಫ್ಯಾಮಿಲಿ ಇದೆ, ಜಯಲಕ್ಷ್ಮಿ ಅಂತೇಳಿ. ಅಮಾವಾಸ್ಯೆ ಅಂತ ಬಂದುಬಿಟ್ರಂತೂ ಇಡೀ ಮನೆಯವರು ಅಲರ್ಟ್ ಆಗ್ತಿದ್ರು. ಯಾರು ಡ್ಯೂಟಿಗೆ ಹೋಗೋದಿಲ್ಲ, ಯಾರು ನಿದ್ರೆ ಮಾಡೋದಿಲ್ಲ. ಮನೆ ಪೂರ್ತಿ ಲೈಟ್ ಹಾಕಿ ದೀಪಗಳನ್ನ ಹಚ್ಚಿ ರೆಡಿಯಾಗಿ ಕೂತಿರ್ತಿದ್ರು. ಎಲ್ಲಿ ಏನು ಸಂಭವಿಸುತ್ತೋ. ನಾನು ಸತ್ಯ ಹೇಳ್ತೀನಿ, ಸುಳ್ಳು ಹೇಳ್ತಾ ಇಲ್ಲ. ಒಬ್ಬರು ನಿರ್ಧಾರ ಮಾಡ್ತಿರಲಿಲ್ಲ, ಮಲಗಕ್ಕೆ ಹೋಗ್ತಿರ್ಲಿಲ್ಲ. ಅಮಾವಾಸ್ಯೆ ಪೌರ್ಣಮಿ ಬಂದುಬಿಟ್ರೆ ಎಲ್ಲರೂ ಕೂಡ ಎಚ್ಚರವಾಗಿರಬೇಕು, ಮಲಗಬಾರ್ದು. ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾದ ತಂದೆ ತಾಯಿದ್ದಾರೆ, ಅಣ್ಣ ತಂಗಿ, ಅವರ ಗಂಡ ಹೆಂಡತಿ ಎಲ್ಲರೂ ಇದ್ದಾರೆ. ಒಬ್ಬರು ಕೂಡ ಮಲಗ ಎಚ್ಚರವಾಗಿರುವಂಥ ಸನ್ನಿವೇಶ. ಏನು ಸಂಭವಿಸುತ್ತೋ, ಏನು ನಡೆಯುತ್ತೋ ಮನೆಯಲ್ಲಿ, ಯಾವ ಸಮಯದಲ್ಲಿ ಎಂತೆಂಥ ಆಘಾತಕಾರದ ಘಟನೆಗಳು ನಡೆಯುತ್ತೋ ಗೊತ್ತಿಲ್ಲ. ಮಲಗಿದ್ರೆ ದಿಢೀರ್ನ ಅವ್ರ ಮೇಲೆ ಗೋಡೆ ಬಿದ್ದಂಥ ಅನುಭವ, ದೊಡ್ಡ ಅಪಾಯಗಳು ಸಂಭವಿಸುವಂಥ ಸನ್ನಿವೇಶ. ಎಷ್ಟೋ ತಿಂಗಳಾಯಿತು ನಾನು ಅಮಾವಾಸ್ಯದಿಂದಲೇ ಮನೆಯವ್ರು ಒಬ್ಬರು ನಿದ್ದೆ ಮಾಡಿಲ್ಲ. ಕೂತ್ಕೊಂಡು ಕೆಲವು ಏನೋ ತೂರಿಸಿದ್ದಾರೆ, ಬಟ್ ಯಾರು ನಿದ್ರೆ ಮಾಡಿಲ್ಲ. ಭಯ. ಮಲಗಿಕೊಳ್ಳುವಾಗ ಬೈಬಲ್ ವಾಕ್ಯಗಳು ನಿನಗೂ ನನಗೆ ವಾಗ್ದಾನ ಮಾಡಿಸಿದರೆ, ನೀವು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ. ನಿಮಗೆ ಯಾರಿಗಾದರೂ ಇನ್ನೂ ಹೆದರಿಕೆ ಇದೆಯಾ ನಿದ್ದೆ ಮಾಡೋಕ್ಕೆ, ಮಲಗೋದಕ್ಕೆ ಹೆದರಿಕೆ ಇದೆಯಾ? ಇಲ್ಲದೆ ಇದ್ರೆ ದೇವರಿಗೆ ಸ್ತೋತ್ರ. ಇನ್ನೊಂದು ಕೇಳ್ತೀನಿ, ಸುಖವಾಗಿ ನಿದ್ದೆ ಮಾಡಿದ್ದು ಹೇಳ್ತೀರಾ? ಇಲ್ಲ. ತುಂಬ ಜನರೊಳಗೆ ಸುಖವಾದ ನಿದ್ರೆ ಇಲ್ಲ. ಎರಡು ಕಡೆಯಿಂದ ಬಲಗಡೆ ಉಳ್ಕೊಳ್ಳೋಕೆ ಕಷ್ಟ ಕೆಲವ್ರಿಗೆ. ಹೌದಾ? ಇದು ಸುಖವಾದ ನಿದ್ದೆ ಆಗಲ್ಲ. ಸ್ವಲ್ಪ ಎಚ್ಚರ ಆಗ್ಬಿಟ್ರೆ ಸಾಕು, ಮತ್ತೆ ನಿದ್ರೆ ಬರಲ್ಲ. ಇದು ಸುಖವಾದ ನಿದ್ರೆ ಅಲ್ಲ. ಕೆಲವು ವಿಷಯಗಳನ್ನ ಚಿಂತೆ ಮಾಡಿದ್ರೆ ಸ್ವಲ್ಪ ಎಚ್ಚರ ಆಗ್ಬಿಟ್ರೆ ಚಿಂತೆ ಸ್ಟಾರ್ಟ್ ಆಗುತ್ತೆ, ಅದು ಸುಖವಾದ ನಿದ್ರೆ ಅಲ್ಲ. ಬಟ್ ಬೈಬಲ್ ಹೇಳ್ತಿದೆ. ಈಗ 21ನೇ ವಚನದಿಂದ ಓದ. ಇಷ್ಟು ಮಾಡಿದಾಗ 24ನೇ ವಚನ, ನೀನು ಮಲಗಿಕೊಳ್ಳುವಾಗ ಹೆದರಿಕೆ ಇರುವುದಿಲ್ಲ ಅಂತ. ಹಾಗಿದ್ರೆ ಸುಜ್ಞಾನವನ್ನು, ಬುದ್ಧಿಯನ್ನು ಭದ್ರವಾಗಿ ನಾವು ಹಿಡಿದುಕೊಂಡವರಾಗಿರಬೇಕು. ಬುದ್ಧಿಯನ್ನು, ತಪ್ಪಾದಂಥ ಮಾತುಗಳನ್ನು ಆಡೋದು ಅನೇಕ ನಿದ್ರೆಯನ್ನು ಹಾಳು ಮಾಡ್ತದೆ. ನಿನ್ನ ಬಾಯಿಂದ ಬರುವಂಥ ತಪ್ಪಾದ ಮಾತುಗಳು, ಕೆಟ್ಟ ಮಾತುಗಳು, ಕುಡಿದ ಸಮಯದಲ್ಲಿ ಬರುವಂಥ ಮಾತುಗಳು, ಕೋಪದಲ್ಲಿ ಬರುವಂಥ ಮಾತುಗಳು, ನಿನ್ನ ನೋವಿನಲ್ಲಿ ಬರುವಂಥ ಮಾತುಗಳು, ಎಲ್ಲದರಿಂದ ನಿನ್ನ ಬುದ್ಧಿಹೀನನು ಅನ್ನೋದನ್ನು ತೋರಿಸ್ಕೊಡ್ತವೆ. ಬುದ್ಧಿಯನ್ನು, ಜ್ಞಾನವನ್ನು ಏನು ಮಾಡ್ಕೋ, ಭದ್ರವಾಗಿ ಇಟ್ಟುಕೋ. ನಿನ್ನ ದೃಷ್ಟಿ ಅವುಗಳ ಮೇಲೆ ತಪ್ಪದೇ ಇರಲಿ. ನಾನು ಜ್ಞಾನವುಳ್ಳವಳಾಗಿ ನಡ್ಕೋತಾ ಇದ್ದೇನೆ, ಜ್ಞಾನವುಳ್ಳವನಾಗಿ. ನನ್ನ ಹೆಂಡತಿಯ ಸಂಗಡ, ನನ್ನ ಮಕ್ಕಳ ಸಂಗಡ, ನನ್ನ ಗಂಡನ ಸಂಗಡ, ನನ್ನ ಅಕ್ಕಪಕ್ಕದವ್ರ ಸಂಗಡ, ನನ್ನ ಮನೆಯವರ ಸಂಗಡ ನಾನು ಜ್ಞಾನವುಳ್ಳವಳಾಗಿ, ಬುದ್ಧಿವಂತನಾಗಿ ನಾನು ನಡ್ಕೊಳ್ತಾ ಇದ್ದೀನ ಅಂತ ನೀನು ಆಲೋಚನೆ ಮಾಡು. ನಾನು ನಿದ್ರೆ ಬಗ್ಗೆ ಮಾತಾಡ್ತಿದ್ದೀನಿ. ನಿದ್ರೆಯಲ್ಲಿ ಹೆದರಿಕೆ ಆಗಬಾರ್ದು, ಸುಖವಾದ ನಿದ್ರೆ ಬರಬೇಕಾ? ನೀನು ಈ ರೀತಿಯಾಗಿ ಆಲೋಚನೆ ಮಾಡು. ಜ್ಞಾನವುಳ್ಳವಳಾಗಿಯೂ ಬುದ್ಧಿವಂತನಾಗಿಯೂ ನಾವು ನಡ್ಕೊಳ್ಳುವುದಾದರೆ ಖಂಡಿತವಾಗಿ ನಾವು ಸುಖವಾಗಿ ಮಲಗಿ ಎಚ್ಚರಗೊಳ್ತೀವಿ. ಅಲ್ಲೆಲೂಯಾ. ಮತ್ತೆ ಹೇಳ್ತೀನಿ, ಎರಡು ಬಹಳ ಮುಖ್ಯ ಮನುಷ್ಯನಿಗೆ. ಒಂದು ಊಟ, ಒಂದು ನಿದ್ರೆ. ಇದೆರಡು ಬಹಳ ಪ್ರಾಮುಖ್ಯ. ಇದೆರಡು ನಮಗೆ ಸುಲಭವಾಗಿ ನಡಿಬೇಕು. ಇನ್ನೊಂದು ವಾಕ್ಯ ತೆಗೆದು, ಇದೇ ಜ್ಞಾನೋಕ್ತಿ 4ನೇ ಅಧ್ಯಾಯ ಅದರ 14ನೇ ವಚನದಿಂದ ಓದ. 4ನೇ ಅಧ್ಯಾಯ 16ನೇ ವಚನವನ್ನು ಓದ್ತೀವಿ. 16ನೇ ವಚನ, 4ನೇ ಅಧ್ಯಾಯ 16ನೇ ವಚನ. ಇವ್ರನ್ನೊಂದು ಗುಂಪಿದೆ ಅಂತೆ, ನೆಮ್ಮದಿ ನಿದ್ದೆ ಮಾಡ್ತಾರಂತೆ ಇವರು. ಹೇಗೆ? ಬೇರೆಯವರ ನಿದ್ದೆಗೆ ಎಡಿಸೋದ್ರಿಂದ ಇವ್ರು ನಿದ್ರೆ ಬರುತ್ತಂತೆ. ನನ್ನ ಸಭೆಯಲ್ಲಿ ಇದ್ದೀರಾ ಇಂಥವ್ರು? ಯಾರು ಇಲ್ಲ ಅಂತಲೇ ಒಳಗೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ.
ಮತ್ತೊಬ್ಬರನ್ನ ಚುಚ್ಚಿ ಚುಚ್ಚಿ ಮಾತನಾಡುವಂಥ ಮಾತುಗಳು ನಿಮಗೆ ಬಂದರೆ, ಮತ್ತೊಬ್ಬರ ನಿದ್ದೆ ಹಾಳಾಗಿದೆ, ಅವರ ನಿದ್ರೆ ಹಾಳಾದ್ರೇ ಅಂತ ಕೆಟ್ಟ ಮಾತಿನ ಮೇಲೆ ಬಂದ್ರೇ ಇಂಥ ಒಂದು ಗದರಿಕೆ ಮಾತುಗಳು, ಚುಚ್ಚು ಮಾತುಗಳು, ಇನ್ನು ಹೇಳ್ಬೇಕು ಅಂದರೆ ಒಂಥರ ವಂಕ್ರಾಗಿ ಮಾತಾಡ್ತಾರೆ ಗೊತ್ತಾ. ನಮ್ಮ ದೇಶದಲ್ಲಿ ಹೇಳ್ಬೇಕು ಅಂದರೆ ವಂಕ್ರಾಗಿ ಮಾತಾಡೋದು. ಏನು ಮಾತಾಡ್ತೀನಿ, ಯಾತಿಗೆ ಮಾತಾಡ್ತೀನಿ, ಅಡುಗೆ ಮಾಡಿದ್ರೆ ಅದರಲ್ಲೂ ತಪ್ಪು ಕಂಡು ಹಿಡಿಯೋದು, ಒಂದು ಬಟ್ಟೆ ಒಗೆದ್ರೆ ಅದರಲ್ಲೂ ತಪ್ಪು ಕಂಡು ಹಿಡಿಯೋದು, ಒಂದು ಮಕ್ಕಳ ಜೊತೆ ಮಾತಾಡ್ತಿದ್ರೆ ಅದರಲ್ಲೂ ತಪ್ಪು ಕಂಡು ಹಿಡಿದು, ಎಲ್ಲದರಲ್ಲೂ ತಪ್ಪು ಕಂಡು ಅವ್ರು ಮಲಗಿದ್ರು ಸರಿ, ಕೂತಿದ್ರು ಸರಿ, ತಪ್ಪು ಹೊರಿಸುವಂಥದ್ದು. ಈ ರೀತಿ ಮಾಡಿ ಮಾಡಿ ಅವರ ನಿದ್ರೆಗೆಡಿಸಿದ್ರೇ ಇವ್ರಿಗೆ ನಿದ್ರೆ ಬರೋದಂತೆ. ಇಂಥ ಸ್ವಭಾವವುಳ್ಳವರಾಗಿ ದೇವಿ ಜನರಾದ್ರು ನಾವಿರಬಾರ್ದು. ಅದು ಒಂದಿನ ಮತ್ತೆ ಹೇಳ್ತೀನಿ, ನೀನು ಮನುಷ್ಯ ನೀನು ಏನನ್ನ ಬೆಚ್ಚುತ್ತಿದೆಯೋ, ಏನನ್ನ ಕೊಡ್ತಿದೆಯೋ ಅದಕ್ಕೆ 100 ಪಟ್ಟು ದೇವ್ರನ್ನ ವಾಪಸ್ ಕೊಡ್ತಾರಂತೆ. ಮತ್ತೊಬ್ಬರ ನಿದ್ರೆಯನ್ನು ನೀನು ತಪ್ಪಿಸಿದ್ರೆ ಒಂದು ದಿನ ಬರುತ್ತೆ, ನೀನು ನಿದ್ರೆ ಮಾಡಲಿಕ್ಕೆ ಆಗಲ್ಲ ಅನ್ನೋ ದಿನ ಬರ್ತದೆ. ಕೆಲವರು ನಿದ್ರೆ ಮಾತ್ರ ತಗೊಂಡು ಜೀವನ ಮಾಡ್ತಾರೆ ಗೊತ್ತಾ, ಬದುಕ್ತಾರೆ ಗೊತ್ತಾ, ಅಥವಾ ಡ್ರಿಂಕ್ಸ್ ಮಾಡಿ ನಿದ್ದೆ ಮಾಡ್ತಾರೆ ಗೊತ್ತಾ. ಅದರ ಅರ್ಥ ಏನು ಗೊತ್ತಾ, ಹಿಂದೆ ಇವರು ಯಾರೋ ನಿದ್ರೆ ತಪ್ಪೋದಕ್ಕೆ ಕಾರಣರಾಗಿದ್ರು ಅಂತ ಅರ್ಥ. ಮತ್ತೊಬ್ಬರ ನಿದ್ರೆ ತಪ್ಪೋದಕ್ಕೆ ಇವ್ರು ಏನಾಗಿದ್ರು, ಕಾರಣರಾಗಿದ್ದು ಇರೋದ್ರಿಂದಲೇ ಇದ್ದದ್ರಿಂದಲೇ ಇವತ್ತು ಅವರು ನಿದ್ರೆ ಬರ್ತಾ ಇಲ್ಲ. ಕಾರಣ ಹೇಳ್ಬೋದು, ಮೈ ಕೈ ನೋವು, ಚಿಂತೆ, ನನಗಾದು ಇದು ಅಂತ ತುಂಬ ಕಾರಣಗಳು ಹೇಳ್ಬೋದು. ಬಟ್ ಸರಿಯಾದ ರೀಸನ್ ಅದು ಮತ್ತೊಬ್ಬರ ನಿದ್ರೆ ತಪ್ಪಿಸೋದಕ್ಕೆ ನೀನು ಕಾರಣನಾಗಿ ಇರೋದ್ರಿಂದಲೇ ಇವತ್ತು ನಿನಗೆ ನಿದ್ರೆ ತಪ್ಪಿದೆ. ನಾನು ಹೇಳ್ತೇನೆ, ಬೈಬಲ್ ಹೇಳ್ತಿದ್ದೆ 16ನೇ ವಚನದ ಬೈಬಲ್ ಹೇಳ್ತದೆ, ಯಾರನ್ನಾದರೂ ಎಡವಿ ಬೀಳಿಸದಿದ್ದರೆ ಅವರಿಗೆ ನಿದ್ರೆ ಭಂಗವಾಗುತ್ತಂತೆ. ಯಾರನ್ನಾದ್ರೂ ಇವತ್ತು ನೆಮ್ಮದಿ ಹಾಳು ಮಾಡಿದ್ರೆ ನೆಮ್ಮದಿ ಮಲಿಕೆ ತರಂತೆ. ಯಾರನ್ನಾದ್ರೂ ನೆಮ್ಮದಿ ಕೆಡಿಸ್ಲಿಲ್ಲ ಅಂದರೆ ಇವ್ರಿಗೆ, ನನ್ನ ಜೊತೆ ಇರಿ, ಇವ್ರಿಗೆ ಏನು ಬರಲ್ಲ, ನಿದ್ರೆ ಬರಲ್ಲಂತೆ. ಎಂಥ ಜೀವನ ಇದು! ಈ ರೀತಿ ಬದುಕಬೇಕಾ ನಾವು? ಮತ್ತೊಬ್ಬರು ನಿದ್ರೆಗೆಡಿಸೋದು. ಕೆಲವರು ಈ ರೀಸೆಂಟ್ ಇಲ್ಲೂ ಕೂಡ ಚಾಮರಾಜನಗರ ಕೋರ್ಟಲ್ಲಿ ಬಾಂಬ್ ಹಾಕಿದ್ದೀವಿ ಅಂತ ಸುದ್ದಿನ ಅನಿಸ್ಬಿಟ್ರು, ಫೋನ್ ಮಾಡಿ ಹೇಳ್ಬಿಟ್ರು. ಗೊತ್ತಾ, ಬಾಂಬ್ ಹಾಕಿದ್ದೀನಿ ಅಂದರು. ಹುಡುಕಿದ್ರು, ಸರ್ಚ್ ಮಾಡಿದ್ರು, ಬಾಂಬ್ ಸಿಗ್ತಾ. ಅದರ ಅರ್ಥ ಅವ್ರ ಪ್ರಯತ್ನ ಏನು, ಇವ್ರು ನಿದ್ರೆ ಹಾಳು ಮಾಡಬೇಕು, ಇವ್ರು ನೆಮ್ಮದಿ ಹಾಳು ಮಾಡಬೇಕು. ಇಂಥ ಕೆಟ್ಟ ಪ್ರಯತ್ನ. ಕೆಲವು ಗಂಡತ್ರ ಒಂದು ಹೆಂಡತಿಗೆ ಒಂದು ಮಾತಾಕ್ಬಿಡ್ತಾರೆ, ಅಥವಾ ಒಂದು ಹೆಂಡತಿರು ಒಂದು ಮಾತಾಕ್ಬಿಡ್ತಾರೆ ಗಂಡನಿಗೆ. ಆ ಒಂದು ಮಾತು ಅವ್ರ ನೆಮ್ಮದಿನೇ ಹಾಳು ಮಾಡಿಬಿಡ್ಬೇಕು. ನಾನು ಅಂಥದ್ದು ಏನು ಅಂದ್ಬಿಟ್ನಪ್ಪ, ಸುಮ್ಮನಂದಿ. ಯಾವಂದ್ಯಾ? ಕೆಲವರು ನನಗೆ ಪ್ರಾರಂಭದಲ್ಲಿ ಬಂದವರು ಹೇಳ್ತಿದ್ರು, ಮುಳ್ಳಂದಿ ನೋಡಿನಿ, ಕಾಡಂದಿ ನೋಡಿನಿ, ಊರಂದಿ ನೋಡಿ, ಇದ್ಯಾವ್ದ ಸುಮ್ಮನಂದಿ ಏನು ಅಂದ್ಬಿಡೋದು. ಬೈಬಲ್ ಏನು ಹೇಳ್ತದೆ, ಮತ್ತಾಯ, ಸರಿ ನಾನೇ ಹೇಳ್ಬಿಟ್ಟೆ, ನೀವು ಸುಮ್ಮನೆ ಆಡುವಂಥ ಪ್ರತಿಯೊಂದು ಮಾತಿನ ವಿಷಯದಲ್ಲೂ ನ್ಯಾಯ ವಿಚಾರಣೆ ದಿನದಲ್ಲಿ ಲೆಕ್ಕ ಒಪ್ಪಿಸಬೇಕಾಗ್ತದೆ. ಎಲ್ಲಿದೆ ಮತ್ತಾಯ? ಅಲ್ಲೇ ಇದೆ. ಹಾಂ, ಮತ್ತಾಯ 12:36 ವಚನದಲ್ಲಿ ಬರೆಯಲ್ಪಟ್ಟಿದೆ. ಹೌದಾ? 36 ಮತ್ತಾಯ 12:36 ನೀವು ಸುಮ್ಮನೆ ಆಡುವಂಥ ಮಾತು, ಸುಮ್ಮನಂದಿ ಬೇಡ. ಪಕ್ಕದಲ್ಲಿ ಮುಖ ನೋಡಿ ಹೇಳಿ, ಸುಮ್ಮನಂದಿ ಬೇಡಿ. ಅವನು ಸುಮ್ಮನಂದಿ, ಕಾಡಂದಿ ಯಾವುದೂ ಬೇಡ. ಏನು ಅನ್ನಬೇಕೋ ಆ ಒಂದು ಮಾತು ಪ್ರಯೋಜನವಾಗಿದೆ ಅಂದರೆ ಮಾತ್ರ ಮಾತಾಡು, ಇಲ್ಲಾಂದ್ರೆ ಬೇಡ ಮಾತು. ನೀನು ಸುಮ್ಮನೆ ಅನ್ನೋದು ಮತ್ತೊಬ್ಬ ನಿದ್ರೆ ತಪ್ಪೋಗುತ್ತೆ, ಮತ್ತೊಬ್ಬ ನಿದ್ರೆ ಹಾಳಾಗುತ್ತೆ. ಅಂಥ ಜೀವನವನ್ನು ನಾವು ಯಾರು ಕೂಡ ಮಾಡಬಾರ್ದು. ಆಮೇಲೆ ಹೆಚ್ಚಿಗೆ ಇದು ಯಾಕೆ ಅಂತ ಏನು ವಚನದಿಂದ ಮಾತಾಡೋದು ಸಮಯ ಇಲ್ಲ. ನಾನು ಇನ್ನೊಂದು ವಚನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಇದು 6ನೇ ಅಧ್ಯಾಯ ಜ್ಞಾನೋಕ್ತಿ 6ನೇ ಅಧ್ಯಾಯ, ಅದರ 4ನೇ ವಚನವನ್ನು ಓದ. ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನಾನು ಕೇಳಿದೆ, ಪ್ರಾರಂಭದಲ್ಲಿ ಹೇಳ್ತೀನಿ, ಪ್ರಸಂಗ ಮಾಡಿ ನಿದ್ದೆ ಮಾಡೋದು ಮಾಡ್ಕೊಂಡು ಸುಮ್ಮನೆ ಅಂತ ನಿದ್ದೆ ಮಾಡಿ. ಬಟ್ ದೇವರ ವಾಕ್ಯ ಹೇಳ್ತಿದೆ, ನಿನ್ನ ಕಣ್ಣಿಗೆ ಏನು ಕೊಡಬೇಡ. ಇದರ ಅರ್ಥ ಏನು? ನಿದ್ದೆ ಯಾವಾಗ, ಯಾಕೆ? ಗಮನ ಇಟ್ಟು ಕೇಳಿಸ್ಕೊಡ್ರಿ. ನಿನ್ನ ಕಣ್ಣಿಗೆ ನಿದ್ರೆ ಕೊಡಬೇಡ, ರೆಪ್ಪೆಗಳನ್ನು ಮುಚ್ಚದಿರು. 1ನೇ ವಚನ ಓದ್ತೀನಿ, ಗಮನಿಸಿ, ನಾನೇ ಓದ್ತೀನಿ. ಮಗನೇ, ನಿನ್ನ ನೆರೆಯವನಿಗೆ ಹೊಣೆಯಾಗಿದ್ದರೆ, ಪರನಿಗಾಗಿ ಕೈ ಮೇಲೆ ಕೈ ಹಾಕಿದ್ದರೆ, ನೀನು ಮಾತು ಕೊಟ್ಟ ಪಾಶಕ್ಕೆ ಸಿಕ್ಕಿ ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದರೆ. ಹಾಗಿದ್ದರೆ ಮತ್ತೊಂದು ಮಾತಿನ ನಿಮಿತ್ತವಾಗಿ ನೀನು ಸಿಕ್ಕಿಕೊಂಡಿದ್ದರೆ, ಮತ್ತೊಂದು ತಪ್ಪಿನ ನಿಮಿತ್ತವಾಗಿ ನೀನು ಒಳಗಾಗಿದ್ದರೆ,
ಈಗ ಏನು ಮಾಡಬೇಕು? ಆ ತಪ್ಪಿನ ನಿಮಿತ್ತವಾಗಿ ತಪ್ಪಿಸಿಕೊಳ್ಳುವುದಕ್ಕೆ. ಅದು ಹೇಗೆ ತಪ್ಪಿಸಬೇಕೆಂದು ಗೊತ್ತು. 7ನೇ ವಚನ 5ನೇ ವಚನ ಹೇಳ್ತದೆ, ಬೇಟೆಗಾರನ ಕೈಯಿಂದ ಜಿಂಕೆಯು ಓಡುವಂತೆಯೂ ಪಕ್ಷಿಯು ಹಾರಿ ಹೋಗುವ ಹಾಗೂ ತಪ್ಪಿಸಿಕೋ. ಜಿಂಕೆ ಬೇಟೆಗಾರನ ಕೈಯಿಂದ ಸಿಕ್ಕಿದೆ, ಓಡಕ್ಕೆ ಅವಕಾಶ ಸಿಕ್ಕಿದೆ. ಹೆಂಗೊಡುತ್ತೆ? ಪೂರ್ಣ ಬಲವನ್ನು ಕೊಟ್ಟು ಇವತ್ತಿನವರೆಗೂ ಅದು ಓಡೇ ಇಲ್ಲ, ಅಷ್ಟು ಸ್ಪೀಡು ಹಂಗೆ ಓಡುತ್ತೆ. ಕೆಲವು ನೀವು ನೋಡಿರ್ಬೋದು, ವೀಲ್ ಚೇರ್ಲಿ ತಗೊಂಡು ಹೋಗ್ತಿರ್ತಾರೆ, ವೀಲ್ ಚೇರ್ಲಿ ತಳ್ಕೊಂಡು ಹೋಗ್ತಿರ್ತಾರೆ. ವೀಲ್ ಚೇರ್ಲಿ ಏನಕ್ಕೆ ತಳ್ಕೊಂಡು ಹೋಗ್ತಾರೆ? ನಡೆಯೋಕ್ಕಾಗಲ್ಲ ಅಂತ. ದಿಢೀರ್ನ ಆ ಕಡೆಯಿಂದ ಕಾರ್ ಫಾಸ್ಟಾಗಿ ಬಂದ್ಬಿಟ್ರೆ ಓಡೋಯ್ತಾನೆ ಇಲ್ವಾ? ಇಂಥ ಸ್ಥಿತಿ, ಆ ಥರ ಪರಿಸ್ಥಿತಿ. ನಾನೊಂದು ಕಪ್ಪೆ ಕತೆ ಹೇಳಿದ್ದೆ ನಾನು. ಕಪ್ಪೆ ಒಂದು ರೋಡಲ್ಲಿ ಹಳ್ಳ ಆಗಿಬಿಟ್ಟಿತ್ತು, ಹಳ್ಳಗಳು. ಆ ಹಳ್ಳದಲ್ಲಿ ಒಂದು ಕಪ್ಪೆ ಬಿದ್ದೋಗಿತ್ತು. ನನ್ನ ಜೊತೆ ಇರಲಿ, ಆ ಕಪ್ಪೆ ಬಿದ್ದೋಗಿತ್ತು. ಆ ಕಪ್ಪೆ ಆ ಹಳ್ಳಿಯಿಂದ ಮೇಲಕ್ಕೆ ನೆಗೆಯಕ್ಕೆ ನೋಡುತ್ತಾ ಬರೋಕ್ಕಾಗಲೇ ಇಲ್ಲ. ಅದೇ ಕಾಡಿನಲ್ಲಿ ಒಂದು ಮೊಲದ ಮರಿ ಬಂತು. ಆ ಮೊಲದ ಮರಿ ನೋಡಿಬಿಟ್ಟು, ಅಯ್ಯೋ ಇದು ತುಂಬ ಕಷ್ಟಪಡ್ತದಲ್ಲ ಅಂತೇಳಿ ಅದನ್ನು ಎತ್ತಲಿಕ್ಕೆ ತುಂಬ ಪ್ರಯತ್ನ ಮಾಡ್ತು. ಒಂದು ಕಡ್ಡಿ ಇಟ್ಟು ನೋಡ್ತು, ಕಡ್ಡಿಲೂ ಬರೋಕ್ಕಾಗಲಿಲ್ಲ. ಕೈ ಕೊಟ್ಟು ನೋಡ್ತು. ಆ ಹಳ್ಳಿಯಿಂದ ಅದನ್ನು ನೆಗಿಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಸುಸ್ತಾಗೋಯ್ತು, ಆಗಲಿಲ್ಲ. ಮೊಲದ ಮರಿಗೂ ಸುಸ್ತಾಗೋಯ್ತು. ಮೊಲದ ಮರಿ ಹೇಳ್ತದೆ, ನಾನು ಒಬ್ಬನ ಕೈಲಿ ಆಗಲಿಲ್ಲ, ಇನ್ನೊಂದು 4 ಜನ ಕರ್ಕೊಂಬರ್ತೀನಿ ಒಳಗೆ ಹೋಗಿ ಕಾಡಿಗೆ ಅಂತೇಳಿ ಸ್ವಲ್ಪ ದೂರ ಹೋಯ್ತು. ಆಗ ಸ್ವಲ್ಪ ದೂರ ಹೋಗಿ ಹಿಂದಕ್ಕೆ ತಿರುಗಿ ನೋಡ್ತಾರೆ, ಕಪ್ಪೆ ಜೊತೆಗೆ ಬರ್ತಾರೆ. ಕಪ್ಪೆ ಏನು ಮಾಡ್ತಿದೆ? ಅದು ಒಂದೇ ಆಶ್ಚರ್ಯ, ಅಲ್ಲಪ್ಪ ಇಷ್ಟೊತ್ತು ನಾನು ಪ್ರಯತ್ನ ಪಟ್ಟೆ, ಬರೋಕ್ಕೆ ಆಗಲಿಲ್ಲ, ಹೇಗೆ ಬಂದೆ ಅಂತ ಕೇಳಿದಾಗ ಆ ದಾರಿಲಿ ಲಾರಿ ಓಡಾಡಿ ಹಳ್ಳ ಆಗ್ಬಿಟ್ಟಿತ್ತು. ಆ ಕಡೆ ನೋಡ್ತಾ ಇತ್ತು, ಲಾರಿ ಬರ್ತಾರ. ಕಪ್ಪೆ ಏನು ನೋಡ್ತಾ ಇದೆ? ಇನ್ನೂ ನಾನು ಇಲ್ಲೇ ಇದ್ದರೆ ನನ್ನ ಕತೆ ದಮ್ ಕಟ್ತು ಒಂದು ಅಲ್ಲಿಂದ. ಹಾಗಂತಂದ್ರೆ ಲಾರಿ ನೋಡಿದೆ, ಇನ್ನೂ ನಾನು ಶಕ್ತಿನ ಕೊಡಲಿಲ್ಲ ಅಂದರೆ ಇನ್ನೂ ಬದುಕಲ್ಲ ಅಂತ ಜೋರಾಗಿ ಆರದೆ ಬಂದ್ಬಿಟ್ಟೆ ಈಚೆಗೆ. ಅದಕ್ಕೆ ಶಕ್ತಿ ಇರಲಿಲ್ವಾ? ಅದುವೇ ಪೂರ್ಣ ಬಲವನ್ನು ಆ ಸಮಯದಲ್ಲಿ ಉಪಯೋಗಿಸುತ್ತೆ. ಇವತ್ತು ಜಿಂಕೆ ಏನು ಮಾಡ್ತದೆ ಗೊತ್ತಾ? ಮಾಮೂಲಾಗಿ ಓಡೋದಲ್ಲ ಇದು, ಬೇಟೆಗಾರನ ಕೈಲಿ ಮತ್ತೆ ಸಿಕ್ಕಬಾರ್ದು. ಹೆಂಗೆ ಅಷ್ಟೊಂದು ಪೂರ್ಣ ಬಲವನ್ನು ಕೊಡ್ತದೋ, ನಾನು ಸಿಕ್ಕಿಕೊಂಡಿದ್ದರೆ ಪೂರ್ಣ ಬಲ ಕೊಡೋದು ಹೇಗೆ ಗೊತ್ತಾ? ರಾತ್ರಿ 10-11 ಗಂಟೆ ಆಗ್ತಿದ್ದಾಗೆ ನಿದ್ರೆ ಬರ್ತದೆ. ಈಗ ನಾನು ಸಿಕ್ಕಿಕೊಂಡಿದ್ದೀನಿ ದುಷ್ಟನ ಕಾರ್ಯಗಳಲ್ಲಿ, ಕೆಟ್ಟ ಚಟದಲ್ಲಿ, ಕೆಟ್ಟ ಸ್ವಭಾವದಲ್ಲಿ, ಕೆಟ್ಟ ವ್ಯಕ್ತಿಗೆ ನಾನು ಸಿಕ್ಕಿಕೊಂಡಿದ್ದೇನೆ. ಅದರಿಂದ ನಾನು ಪಾರಾಗಬೇಕಂತ ಪೂರ್ಣ ಶಕ್ತಿಯೊಂದಿಗೆ, ಪೂರ್ಣ ಬಲದೊಂದಿಗೆ, ಬೇಟೆಗಾರನ ಕೈಯಿಂದ ಹೇಗೆ ಜಿಂಕೆ ಓಡ್ತದೋ, ಪಕ್ಷಿ ಹಾರಿ ಹೋಗ್ತದೋ, ಹಾಗೆ ನೀವೇನು ಮಾಡಬೇಕಂತೆ? ತಪ್ಪಿಸಿಕೊಳ್ಬೇಕಂತೆ. ಹಾಗಿದ್ರೆ ಆ ರಾತ್ರಿ ನಾನು ಏನು ಮಾಡಬೇಕು? ನಿದ್ರೆ ತಪ್ಪಿಸ್ಕೊಂಡು. ಇಲ್ಲಿ ಹೇಳ್ತಿದೆ, ಅವನ ಕಣ್ಣಿಗೆ ನಿದ್ರೆ ಕೊಡದೆ, ನಿನ್ನ ಕಣ್ಣಿಗೆ ಏನು ಮಾಡು? ನಿದ್ರೆ ಕೊಡದೆ. ಒಂದು ವಾಕ್ಯ ತೆಗೆದುಕೊಳ್ಳ್ರಿ, ಲೂಕನ ಬರೆಸುವಾರ್ತೆ 11ನೇ ಅಧ್ಯಾಯ. ಲೂಕನ ಬರೆಸುವಾರ್ತೆ 11ನೇ ಅಧ್ಯಾಯ ಆದರೆ 8ನೇ ವಚನವನ್ನು ಓದೋಣ. ಆದರೆ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೆ ಇದ್ದರೂ ಅವನ ಕಾಟದ ಸೆಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವನೆಂದು ನಿಮಗೆ ಹೇಳುತ್ತೇನೆ. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬರು ಹೊಂದುವನು. ಈ ವಚನ ಭಾಗವನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಇಲ್ಲಿ ಯಾವುದರ ಕುರಿತಾಗಿ ಹೇಳ್ತೀನಿ ಅಂತ ಹೇಳಿದರೆ, ತನ್ನ ಸ್ನೇಹಿತನು ತನ್ನ ಮನೆಗೆ ಬಂದಿದ್ದಾನೆ. ಸ್ನೇಹಿತನು ಮನೆಗೆ ಬಂದಾಗ ಅವನು ಎಲ್ಲಿ ಹೋಗಿ ಊಟ ಕೇಳ್ತಿದ್ದಾನೆ? ರೊಟ್ಟಿ ಕೇಳ್ತಿದ್ದಾನೆ. ಎಲ್ಲಿ ಹೋಗಿ ರೊಟ್ಟಿ ಕೇಳ್ತಿದ್ದಾನೆ? ಸ್ನೇಹಿತನ ಮನೆ. ಅವನು ಹೋಗಿ ಕಾಡ್ತಿದ್ದಾನೆ. ವಾಕ್ಯ ಹಾಗೆ ಹೇಳ್ತದೆ, ಕಾಡ್ತಾ ಇದ್ದಾರಂತೆ, ಅವನು ಕಾಟ ಕೊಡ್ತಿದ್ದಾರಂತೆ. ತ್ವರೆ ಪಡು, ಹೋಗು, ನಿನ್ನ ಸ್ನೇಹಿತನ ಮನೆಗೆ ಹೋಗಿ ಕಾಟ ಕೊಡ್ಬೇಕಂತೆ. ಯಾರಿಗೋಸ್ಕರ? ಒಬ್ಬ ಸ್ನೇಹಿತ ನನ್ನ ಮನೆಗೆ ಬಂದಿದ್ದಾನೆ, ನನ್ನ ಜೊತೆ ಇರ್ರಿ. ಅವನಿಗೆ ಊಟಕ್ಕಿಲ್ಲ. ಅವನ ಸ್ನೇಹಿತ ನನ್ನಲ್ಲಿ ಬಂದುಬಿಟ್ಟಿದ್ದಾನೆ. ನಾನು ಸಿಕ್ಕಿಕೊಂಡಿದ್ದೀನಿ, ಸಿಕ್ಕಿಕೊಂಡಿದ್ದೀನಿ ಮಾತು ಕೊಟ್ಟು. ಈಗ ಇವನಿಗೆ ನಾನು ಕೊಡಬೇಕು ಅಂದರೆ, ಊಟ ಕೊಡಬೇಕು ಅಂದರೆ, ಮಧ್ಯರಾತ್ರಿಯಲ್ಲಿ ಒಬ್ಬ ಸ್ನೇಹಿತನ ಬಳಿಯಲ್ಲಿ ಹೋಗಿ ಬಾಗಿಲು ತಟ್ತಾನೆ. ಬಾಗಿಲು ತಟ್ಟಿದಾಗ ಒಳಗಡೆಯಿಂದ ಸ್ನೇಹಿತ ಹೇಳ್ತಾನೆ, ನಾನು ಊಟ ಕೊಡೋಕ್ಕಾಗಲ್ಲಪ್ಪ, ಇವಾಗ ಮಧ್ಯರಾತ್ರಿ ಆಗಿದೆ, ನಿದ್ರೆ, ನನ್ನ ಮಕ್ಕಳೆಲ್ಲ ಅಕ್ಕಪಕ್ಕದಲ್ಲಿ ಮಲಗಿದ್ದಾರೆ, ಅವ್ರಿಗೆಲ್ಲ ನಿದ್ರೆ ಹತ್ತಿದೆ. ನಾನು ಎದ್ದು ಕೊಟ್ಟರೆ ನನ್ನ ಮಕ್ಕಳು ನಿದ್ರೆ ಹಾಳಾಗುತ್ತೆ. ನಾನು ನಿನಗೆ ಊಟ ಕೊಡೋಕ್ಕಾಗಲ್ಲ, ವಾಪಸ್ ಹೋಗ್ಬಂದ್ಬಿಟ್ಟ. ಹೊರಗಡೆ ನಿಂತಿರುವಂಥ ಸ್ನೇಹಿತನಿಗೆ ಅವನೇನು ಮಾಡ್ತಾನೆ? ಸ್ನೇಹಿತ, ಅಯ್ಯೋ ಊಟ ಇಲ್ವಲ್ಲ ಅಂತ ವಾಪಸ್ ಹೊಟ್ಟೋದ್ನ ಏನು ಮಾಡ್ತಾನಂತೆ? ಈಗ ಹೋಗಿ 8ನೇ ವಚನ. ಆದರೆ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೆ ಇದ್ದರೂ ಅವನ ಕಾಟದ ಸೆಸೆಯಿಂದ ಎದ್ದು ಬಂದು
ಕಾಟ ಕೊಡಬೇಕಂತೆ. ಆ ಸ್ನೇಹಿತ ಯಾರು ನಮಗೆ? ಯೇಸು ಕ್ರಿಸ್ತನು. ಯಾವುದಾದರೂ ಹಿಂಸೆಗಳಲ್ಲಿ, ಹೋರಾಟಗಳಲ್ಲಿ, ಸೈತಾನ ಕಾರ್ಯಗಳಲ್ಲಿ, ಚಟಗಳಲ್ಲಿ ಸಿಕ್ಕಿಕೊಂಡಿದ್ದರೆ ನಿನ್ನ ಕಣ್ಣಿಗೆ ನಿದ್ರೆ ಕೊಡಬೇಡ. ಏನು ಅಂತ ಗೊತ್ತಾ? ನಿದ್ರೆ ಮಾಡದೆ ಆತನ ಪಾದದಲ್ಲಿ ಕಾಟ ಕೊಡು. ದೇವರು ನನಗೆ ಬಿಡುಗಡೆ ಕೊಡು, ನನಗೆ ಇದರಿಂದ ಬಿಡುಗಡೆ ಕೊಡು, ನನಗೆ ಇದರಿಂದ ಸರಿಪಡಿಸು, ನನಗೆ ನಿದ್ರೆ ಬರ್ತಿಲ್ಲ, ನನಗೆ ನಿದ್ರೆ ಕೊಡು, ನನ್ನ ಕುಟುಂಬ ನೆಮ್ಮದಿ ಇಲ್ಲ, ನನಗೆ ನೆಮ್ಮದಿ ಕೊಡು, ನನ್ನ ಶರೀರದ ಆರೋಗ್ಯ ಇಲ್ಲ, ನನಗೆ ಆರೋಗ್ಯ ಕೊಡು. ಕಾಡು ದೇವರನ್ನು. ಅದಕ್ಕೆ ಅಲ್ಲಿ ಹೇಳಿದ್ದು. ಇದು ವಾಪಸ್ ಬಂದರೆ ಹೇಳಿ ನಾನು ಹೋಗ್ತೀನಿ. ಕಾನಾನ್ಯ ಸ್ತ್ರೀ ಯೇಸು ಸ್ವಾಮಿಗೆ ಪ್ರೇಯರ್ ಮಾಡಿದ್ಲೆ ಕಾಟ ಕೊಟ್ಲ? ಕಾಟ ಕೊಟ್ಟ. ಶಿಷ್ಯರು ಹೇಳ್ತಾರೆ ಅವಳನ್ನ ಕಳಿಸು ಸ್ವಾಮಿ, ಕಾಟ ಕೊಡ್ತಿದ್ದಾಳೆ ಅಂತ. ಹೌದಾ? ಕಾಟದ ನಿಮಿತ್ತ ಖಂಡಿತವಾಗಿ ಅವನು ವಾಕ್ಯ ಅದಕ್ಕೆ ಲೋಕನ ಭಾಷೆ ಮಧ್ಯೆ ನೋಡ್ತೀವಿ. ಅವಳ ಕಾಟದ ಸ್ನೇಹದ ನಿಮಿತ್ತ ಕೊಡದೇ ಇದ್ರು ಕಾಟದ ನಿಮಿತ್ತ ಕೊಡ್ತಾರಂತೆ. ನೀವು ದೇವರ ಕಾಟ ಯಾವ ಥರ ಕೊಟ್ಟಿದ್ದೀರಾ? ನೀವು ಉತ್ತರ ಹೇಳಿ. ಕಾಟ ಕೊಟ್ಟಿದ್ದೀರಾ ದೇವರಿಗೆ? ಅವರೇ ನಿಮಗೆ ಕಾಟ ಕೊಡ್ತಾವ್ರೆ? ಅವ್ರು ಕೊಡ್ತಾರಲ್ಲ, ಪಾಸ್ಟ್ ಕೊಡ್ತಾವ್ರೆ. ನೈಟ್ ಪ್ರೇಯರ್ಗೆ ಬನ್ನಿ, ಅದಕ್ಕೆ ಬನ್ನಿ, ಇದಕ್ಕೆ ಬನ್ನಿ, ಬೈಬಲ್ ಓದಿ, ವಾಕ್ಯ ಓದಿ, ಎಕ್ಸಾಮ್ ಬರೋದು ಅಂತ ನಾನು ಕಾಟ ಕೊಡ್ತಿದ್ದೀನಿ. ಬಟ್ ನಿಜವಾಗ್ಲೂ ಸತ್ಯದಲ್ಲಿ ಹೇಳ್ತದೆ, ನೀವು ದೇವರಿಗೆ ಕಾಟ ಕೊಡ್ಬೇಕಂತೆ. ಆಮೇಲೆ ನಮ್ಮ ಸದ್ಯದಲ್ಲಿ ಅಷ್ಟು ಜನ ಇದ್ದಾರೆ. ಸೊ ಮಹಾದೇವ್ ಬ್ರದರ್ ಒಂದು ಪ್ರೇಯರ್ ಕೂತ್ಕೊಂಡ್ರೆ ಇವತ್ತು ಕುಂಬಂಜನ್ಗಾಗಿ ಪ್ರೇಯರ್ ಮಾಡ್ತಾರೆ, ಅವ್ರ ಕುಟುಂಬಕ್ಕೆ ಪ್ರೇಯರ್ ಮಾಡ್ತಾರೆ. ನಾಳೆ ವಿಜಯನಗರ ಕುಟುಂಬಕ್ಕಾಗಿ ಪ್ರೇಯರ್ ಮಾಡ್ತಾರೆ. ಅದ್ರ ಮಾರನೇ ದಿನ ಭರತ್ ಅವ್ರ ಕುಟುಂಬಕ್ಕಾಗಿ ಪ್ರೇಯರ್ ಮಾಡ್ತಾರೆ. ಅದ್ರ ನಂತರವಾಗಿ ಬಸವಣ್ಣವ್ರ ಕುಟುಂಬಕ್ಕಾಗಿ ಪ್ರೇಯರ್ ಮಾಡ್ತಾರೆ. ಪ್ರತಿದಿನ ಇದು ಮಾಡ್ತಾ ಇದ್ದರೆ ದೇವರಿಗೆ ಒಂದೊಂದು ದಿನಕ್ಕೊಬ್ಬೊಬ್ಬರು ತಗೊಬತ್ತಲ್ಲ ವಿಷಯನ. ಕಾಟ ಇರಬೇಕು ಅವ್ರಿಗೆ. 3 ದಿನ ಮಾಡಿದ್ವಿ ಪಾಸ್ಟ್ರೆ, ಆಮೇಲೆ ಪ್ರೇಯರ್ ಮಾಡೋಕ್ಕೆ ಐತಿಲ್ಲ ಅಂದರೆ ಇದು ಕಾಟವ? ಇದು ಕಾಟ ಕೊಡಬೇಕು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ದೇವರಿಗೆ ಕಾಟ ಕೊಡೋ ಥರ ಮಾಡಿ. ಸ್ತ್ರೀಯರೇ ಗಂಡನಿಗೆ ಕಾಟ ಕೊಡಬೇಡಿ, ಪುರುಷರೇ ಹೆಂಡತಿಯರಿಗೆ ಕಾಟ ಕೊಡಬೇಡಿ. ಯಾರು ಕೊಡಿ? ನಾವಿಬ್ಬರು ಸೇರಿ ದೇವ್ರಿಗೆ ಕೊಡೋಣ. ಉದಾಹರಣೆಗೆ ನಾನು ಮೊನ್ನೆ ಮಾತಾಡ್ತಿದ್ವಿ, ಟ್ರಯಾಂಗಲ್ ನೋಡಿ, ಇದನ್ನು ಟ್ರಯಾಂಗಲ್ ಕನ್ನಡದ ಏನೋ ಆಯ್ತಲ್ಲ, ತ್ರಿಭುಜ. ಕರೆಕ್ಟ್, ತ್ರಿಭುಜ. ಇದು ತ್ರಿಭುಜ ಅಲ್ವಾ? ವಾಕ್ಯ ಇರ್ತದೆ 3 ಉರಿ ಹಗ್ಗ, ಇದು 3, 1 2 3. ಟಾಪಲ್ಲಿರೋದೇ ದೇವರು, ಈ ಕಡೆ ಇರೋರು ಗಂಡ, ಈ ಕಡೆ ಇರೋರು ಹೆಂಡತಿ. ಯಾವತ್ತೂ ಕೂಡ ನಾವು ಗಂಡ ಹೆಂಡತಿ ಪ್ರೀತಿಸೋಕೆ ಹಿಂಗೆ ಬರ್ತೀವಿ, ಹೌದಾ? ಹಾಗಾಗಿ ಇಷ್ಟೊಂದು ಪುನಃ ಮುನ್ಸ್ಕೊಂಡು ಹಿಂಗೆ ಹೋಗ್ತೀವಿ. ನಾವು ಯಾವತ್ತೂ ಹಿಂಗೆ ಹೋಗ್ತಾ ಇದ್ದರೆ, ದೇವರು ಅಂತ ಹೋಗ್ತಿದ್ರೆ ಗಂಡ ಹೆಂಡತಿ ಎಲ್ಲಿ ಹೋಯ್ತವ್ರೆ? ಒಂದಾಯ್ತಾರೆ, ಹತ್ರಗಿರ್ತಾರೆ. ಆಮೇಲೆ ಕರೆಯೋ ತಟ್ರಿ, ಹೌದಾ? ನಾವು ಟ್ರಯಾಂಗಲಲ್ಲಿ ಗಂಡ ಹೆಂಡತಿ ಅಂತ ಹಿಂಗೆ ಹೋಗ್ಬೇಡಿ. ಕೆಲಸ ಮುಗಿದಿದ್ದಾಗೆ ಮನೆಗೋಡು ಬಂದು ನೀನು ನೋಡಬೇಕು ಕಣೆ, ಬೇಡ. ಅವಳು ನೋಡೋಕ್ಕೋಸ್ಕರ ಬರಬೇಡ ನೀ ಮನೆಗೆ. ಹಲ್ಲೆಲೂಯಾ. ಇನ್ನೊಂದು ಏನು ಬರ್ತದೆ, ಎಷ್ಟೊತ್ತು ಮಲಿಕಂದ್ರೆ ಅನಲೈತೀನಿ ಮನೆಗೆ ಅನಿಸುತ್ತೆ. ಹಂಗಿರ್ಬಾರ್ದು. ನೀವು ಯಾವತ್ತು ಹಿಂಗೆ ಗಂಡ ಹೆಂಡತಿ ಅಂತ ಪ್ರೀತಿಯಿಂದ ಇರಬೇಡಿ. ದೇವರು ಅಂತ ಹೋಗಿ ನೀವಿಬ್ಬರು ಬಹಳ ತಿಳ್ಕೊಂಡಿರ್ತೀವಿ, ಬಹಳ ನಿರ್ಣಯವಾಗಿರ್ತೀವಿ. ಇವತ್ತು ಸೋನಿ ಸಿಸ್ಟರ್ ಹೇಳೋದು 14ನೇ ವರ್ಷಕ್ಕೆ ಕಾಲಿಟ್ವಿ ಅಂತ. ಅವ್ನು ಎಷ್ಟು ಸರಿ ಇತ್ತ ಹೋಗ್ತೀವಿ, ನಾನು ಎಳ್ಕೊಂಬಂದು ಇತ್ತ ಬಿಟ್ಟಿನಿ. ಈಗ ಕರೆಕ್ಟಾಗಿ ಹೋಯ್ತಾರೆ ಮ್ಯಾಕೆ. ಅಲ್ಲಿಗೆ ಮದುವೆ ಆಗಿರೋರೇ ಈ ಟ್ರಯಾಂಗಲ್ ನೆನಪಿಲ್ಲ, 10 ವರ್ಷದ ನಾನು ಬೋರ್ಡಲ್ಲಿ ಯಾವಾಗಲೂ ಕೂಡ ಕರೆಕ್ಟಾಗಿ ನನ್ನ ಕಡೆಗೆ ನಡೆದಿ. ನೀವು ಹೋಗ್ತಾ ಬಹಳ ಹತ್ತಿರವಾಗಿರ್ತೀರಿ. ಅನೇಕ ನೀವು ಸಾಕ್ಷಿಗಳಾಗಿರ್ಬೋದು. ಅಲ್ಲಿಗೆ ಇಲ್ಲಿ 6ನೇ ಅಧ್ಯಾಯದ 4ನೇ ವರ್ಷದ ಓದಿದ್ರಾರು, ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ, ರೆಪ್ಪೆಗಳನ್ನು ಮುಚ್ಚ. ಆ ರೀತಿಯಾಗಿ ದೇವರ ಸಂಗಡ ನಿದ್ರೆಗೆಟ್ಟರೆ, ಇದಕ್ಕೋಸ್ಕರ ನಿದ್ರೆಗಳು. ಸಿನಿಮಾಗೋ, ಮೊಬೈಲ್ಗೋ, ನಿಮ್ಮ ಸ್ನೇಹಿತನ ಕಾಟಕ್ಕೋ ಯಾವುದಕ್ಕೂ ಕೂಡ ನೀವು ನಿದ್ರೆಗೆಡೋದು ಅವಶ್ಯಕತೆ ಇಲ್ಲ. ಕರ್ತನ ಮುಂದೆ, ದೇವರೇ ಇಂಥ ಒಂದು ಕಾರ್ಯಕ್ಕೆ ನಾನು ಒಳಗಾಗ್ಬಿಟ್ಟಿದ್ದೀನಿ, ಇಂಥ ಒಂದು ಸನ್ನಿವೇಶಕ್ಕೆ ನಾನು ಬಿದ್ದೋಗಿದ್ದೀನಿ, ನಾನು ನುಡಿದು ಬಿಟ್ಟಿದ್ದೀನಿ, ನಾನು ಸೂಸೈಡ್ ಮಾಡ್ಕೋತೀನಿ, ನಾನು ಸತ್ತೋಗ್ತೀನಿ, ಕುಟುಂಬ ಬೇಡ, ನೀನು ಬೇಡ, ನಿನ್ನ ಜೊತೆಗೆ ಸಂಸಾರನೂ ಬೇಡ, ಆಡ್ಬಿಟ್ಟಿದ್ದೀನಿ, ಸಿಕ್ಕಿಕೊಂಡ್ಬಿಟ್ಟಿದ್ದೀನಿ. ಇವತ್ತು ನೀನು ದೇವರ ಮುಂದೆ ದೇವರೇ ನಾನು ತಪ್ಪಾದ ಮಾತುಗಳನ್ನ ಆಡ್ಬಿಟ್ಟಿದ್ದೀನಿ, ಅದಕ್ಕೆ ನಾನು ಸೈತಾನ ಹಿಡ್ಕೊಂಡು ಆಡ್ತಿದ್ದಾನೆ, ನಾನು ಅದನ್ನು ಬಿಡುಗಡೆ ಹೊಂದಬೇಕು. ದೇವರನ್ನ ಕಾಟ ಕೊಡು, ನಿದ್ರೆ ಕೊಡಬೇಡ ನೀನು, ದೇವರೇ ನಾನು ಬಿಡುಗಡೆ ಕೊಡು. ನೀನಾಗಿದ್ದರೂ ನಿದ್ರೆ ಕೊಡದೇ ಇದ್ದರೆ ಯಾವತ್ತೂ ನಿನ್ನ ನಿದ್ರೆ ಕೆಡಲ್ಲ, ಯಾವತ್ತೂ ನಿದ್ರೆ ಕೆಡಲ್ಲ. ನೀನು 90 ವರ್ಷ ಬದುಕಿದ್ರೂ ನಿನ್ನ ಕಣ್ಣು ನಿದ್ರೆ ಅಂದರೆ ಕಷ್ಟ ಆಗಲ್ಲ, ನೀನು ಚೆನ್ನಾಗಿ ನಿದ್ದೆ ಮಾಡ್ತೀಯ. ನೀನಾಗಿದ್ದು ನಿದ್ರೆಗೆಡ್ಸ್ಕೊಂಡು ದೇವ್ರ ಮುಂದೆ ಕೆಲವು ಸಾರಿ ಕಾದಿದ್ದರೆ. ಇಲ್ಲದಿದ್ದರೆ ಅನೇಕರು ನಿನಗೆ ಜೋಗುಳ ಆಡಬೇಕಾಗುತ್ತೆ. ಕೆಲವರಿಗೆ ಕಾಲು ಅಮ್ಕದೇ ನಿದ್ದು ಬರೋದು, ಕೆಲವರಿಗೆ ಅಂತ ಒಂದು ಸನ್ನಿವೇಶ ಎದುರಾಗ್ಬಿಟ್ಟಿದೆ.
ಆ ರೀತಿಯಾದ ಯಾವುದಕ್ಕೂ ನಾವು ಅಡಿಕ್ಟ್ ಆಗಬಾರ್ದು, ಸಿಕ್ಕಿಕೊಳ್ಳಬಾರ್ದು. ಸಿಕ್ಕಿಕೊಂಡಿದ್ದರೆ ಬೇಟೆಗಾರನ ಬಲೆಯಿಂದ ಹೇಗೆ ತಪ್ಪಿಸ್ಕೊಂಡು ಓಡ್ತು ಜಿಂಕೆ, ಪಕ್ಷಿ ಹೇಗೆ ಹಾರೋಗುತ್ತೋ ಹಾಗೆ ಅಂತ ಕಾರ್ಯಗಳನ್ನು ಬಿಡುವುದಕ್ಕೋಸ್ಕರ ನಾನು ಕಣ್ಣಿಗೆ ನಿದ್ರೆ ಕೊಡದೆ ಕರ್ತನ ಮುಂದೆ ನಾನು ಕಾದಿರುವವನಾಗಿರಬೇಕು. ಹಲ್ಲೆಲೂಯಾ. ಬೇಸರ ಆಗ್ತಿದೆಯಾ? ಅದಕ್ಕೆ ಸತ್ಯವೇದ ಹೇಳ್ತದೆ, ಇನ್ನೂ ಕೆಲವು ನಿದ್ದೆ ಇದೆ. ಇದೇ 6ನೇ ಅಧ್ಯಾಯದಲ್ಲಿ ಅದರ 9ನೇ ವಚನದಿಂದ ಹೋದ್ರಿ. ಸೋಮಾರಿಯೇ, ಗಮನಿಸರಿ, ನಿದ್ದೆ 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 ಅತಿಯಾದ ನಿದ್ರೆ ಮಾಡೋರನ್ನ ಬೈಬಲ್ ಏನಂತ ಕರೀತದೆ? ಸೋಮಾರಿ ಅಂತ. ನಾನು ಕಳೆದ ವಾರ ಕೂಡ ಕೇಳಿದ್ದೀನಿ, 8 ಅವರ್ಗೂ ಮೇಲೆ ನಿದ್ದೆ ಮಾಡೋ ಕೆಲವು ಸಲ ಕೈ ಎತ್ತರಿ. ನಿನಗೆ ಬೈಬಲ್ ಏನು ಹೆಸರು ಕೊಡ್ತದೆ ಗೊತ್ತಾ? ಸೋಮಾರಿ ಅಂತ. ಹೆಚ್ಚೊತ್ತು ನಿದ್ದೆ ಮಾಡಬೇಡ. ಅದು ವಿದ್ಯಾವಂತರಾಗಿದ್ದೀರಾ, ಕುಟುಂಬಸ್ಥರಾಗಿದ್ದೀರಾ, 8 ಅವರು ನಿದ್ರೆ ಮಾಡಬಾರ್ದು ನೀವು. 8 ಗಂಟೆ ಸಮಯ ಕೂಡ ನಿದ್ರೆ ಮಾಡಬಾರ್ದು ನೀವು. ಕೆಲವು 3 ಅವರು 3 ಅವರು 4 ಅವರು 4 ಅವರು 5 ಲಕ್ಷ ನಿದ್ರೆ ಮಾಡೋರಿದ್ದೀರಿ, ಸ್ತೋತ್ರ. ಅದು ಏನಕ್ಕೆ? ಮೊಬೈಲ್ಗೋಸ್ಕರ ಕೆಲವು ನಿದ್ರೆ ಮಾಡೋ ಕಮ್ಮಿ ಮಾಡ್ತಾರೆ, ಅದೇನು ಹೋಗುವಂಥ ವಿಷಯ ಅಲ್ಲ. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ದೆ, ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದಿಕೊಳ್ಳುವೆಯಾ? ಬಡತನವು ಧಾರಿಗಳನ್ನು ಹಾಗೂ ಕೊರತೆಯು ಪಂಜುಗಳಂತೆಯೂ ನಿಂದೆ ಮೇಲೆ ಬರುವುದು. ಅಂದರೆ ಅತಿಯಾದ ನಿದ್ರೆ ಬಡತನಕ್ಕೆ ಮಾರ್ಗವಾಗ್ತದೆ. ಯಾಕೆ? ಬಡತನ ಅದು ಆರ್ಥಿಕವಾದ ಬಡತನ ಮಾತ್ರ ಅಲ್ಲ, ಆತ್ಮೀಕ ಬಡತನಕ್ಕೆ ನಮ್ಮನ್ನು ತಳ್ಳುವುದು ಕೂಡ ಅತಿಯಾದ ನಿದ್ರೆ. ನಿದ್ರೆ ಮಾಡಬೇಕು ನಾವು, ಬಟ್ ಅತಿಯಾದ ನಿದ್ರೆ ಮಾಡಬಾರ್ದು. ಅತಿಯಾದ ನಿದ್ರೆ ಮಾಡುವವರಿದ್ದರೆ ಕೆಲವರು ಹೇಳ್ತಾರೆ, ಅಯ್ಯೋ ಪಾಸ್ಟೇ ಯಾವಾಗ ನಿದ್ದೆ ಬರ್ತದೆ ಪಾಸ್ಟ್, ನನಗೆ ಕಾಡು ದೇವ್ರನ್ನ ನಿದ್ರೆ ಕೊಡಬೇಡ ಸ್ವಾಮಿ, ನನಗೆ ಅತಿಯಾಗಿ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಿ ಎಚ್ಚರಗೊಳ್ಬೇಕು ನಾನು, ಇಲ್ಲಾಂದರೆ ಬಡತನ ನಿಮ್ಮನ್ನು ಆವರಿಸ್ಬಿಡುತ್ತೆ. ಆತ್ಮಿಕತೆಯಲ್ಲಿ ಬಡತನಕ್ಕೆ ಹೋಗ್ಬಿಡ್ತೀರಿ, ಆರ್ಥಿಕತೆಯಲ್ಲಿ ಬಡತನಕ್ಕೆ ಹೋಗ್ಬಿಡ್ತೀರಿ. ಇಂಥ ಸ್ಥಿತಿಗೆ ನಾನು ಸಭೆ ಜನ ಹೋಗಬಾರ್ದು. ನಾನು ಮಾತಾಡ್ತಾ ನಿದ್ರೆ ಬಗ್ಗೆ ಅಂತ ಅವಶ್ಯಕತೆನ ನೀವು ಹೇಳಿದ್ರೆ ಮಲಿಕತ್ರಿ ಪಾಸ್ಟ ಇರ್ಬೋದು. ನೀವು ನಿದ್ರೆ ಬಹಳ ಪ್ರಾಮುಖ್ಯ. ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು ನಾವು ತಿಳ್ಕೋಬೇಕು. ಹಲ್ಲೆಲೂಯಾ. ಬೇಸರವಾಗ್ತಿಲ್ಲ ತಾನೇ? ಓಕೆ, ಇನ್ನೊಂದು ವಾಕ್ಯ ತೆಗೆದುಕೊಳ್ಳೋಣ. ಓ ಜೀಸಸ್. ಥೆಸಲೋನಿಕದವರಿಗೆ ಬರುವಂತಹ ಮೊದಲನೇ ಪತ್ರಿಕೆ. ಥೆಸಲೋನಿಕದವರಿಗೆ ಬರುವ ಮೊದಲನೇ ಪತ್ರಿಕೆ. ಈಗ ನಾನು ವಿಷಯಕ್ಕೆ ಬರ್ತೇನೆ. ನಿದ್ರೆ ಮಾಡಬೇಕಾ, ಮಾಡಬಾರ್ದ? 1 ಥೆಸಲೋನಿಕದವರಿಗೆ ಬರುವ ಪತ್ರಿಕೆ 5ನೇ ಅಧ್ಯಾಯ ಅದರ 5ನೇ ವಚನದಿಂದ ಓದೋಣ. ಒಂದು ನಿಮಿಷ ಗಮನಿಸಿ, ಎಲ್ಲರೂ ನನ್ನ ಜೊತೆ ಇಟ್ಟು ಕೇಳಿಸ್ಕೊಳ್ರಿ. ಬಹಳ ಪ್ರಾಮುಖ್ಯವಾದ ಹಂತಕ್ಕೆ ಬಂದಿದ್ದೀವಿ. ಈಗ ತಾನೇ ಪ್ರಸಂಗ ಸ್ಟಾರ್ಟ್ ಮಾಡಿ, ಈಗ ಮುಗಿಸೋಣ. ನಮ್ಮನ್ನ ಇಟ್ಟು ಕೇಳಿಸ್ಕೊಳ್ರಿ. ನನ್ನ ಬಗ್ಗೆ ನಿನ್ನ ಬಗ್ಗೆ ಸತ್ಯವೇದ ಹೇಳುವಂಥ ಮಾತು, ನೀವೆಲ್ಲರೂ 5ನೇ ವಚನ ನಾನು ಓದ್ತೀನಿ, ಗಮನಿಸಿ. ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ. ನಿನ್ನ ಬಗ್ಗೆ ನನ್ನ ಬಗ್ಗೆ ಸತ್ಯವೇದ ಹೇಳುವಂಥ ಹೆಸರು, ಸಾಕ್ಷಿ ಏನು ಅಂದರೆ, ನಾನು ಯಾರು ಅಂತ ಬೈಬಲ್ ಹೇಳ್ತಿದೆ ಅಂದರೆ, ನಾನು ಬೆಳಕಿನವನು ಹಗಲಿನವನು. ಹಗಲಿನವನು ಅಂದರೆ ಬೆಳಗ್ಗೆ, ಹಗಲು ಅಂದರೆ ಬೆಳಗ್ಗೆ. ನಾನು ಬೆಳಗಿನವನು ಹಗಲಿನವನು. ಆದರೆ ಮುಂದೆ ಹೇಳ್ತದೆ, ನೀವು ಕತ್ತಲೆಯಲ್ಲಿ, ನಾವು ರಾತ್ರಿಯವರಲ್ಲ. ನಾವು ರಾತ್ರಿಯವರಲ್ಲ ಅಂದರೆ ಕತ್ತಲೆಯವರಲ್ಲ, ನಾವು ರಾತ್ರಿಯವರಲ್ಲ. ಈ ರೀತಿ ಯೋಚನೆ ಮಾಡಿದ್ರೆ ನಾವು ರಾತ್ರಿಯವರಲ್ಲ ಅಂದರೆ ರಾತ್ರಿಯಲ್ಲಿ ನನ್ನ ಕೆಲಸ ಇಲ್ಲ. 2 ವಿಷಯ. ರಾತ್ರಿಯಲ್ಲಿ ನಾನು ವ್ಯರ್ಥವಾದ ಕೆಲಸಗಳನ್ನ ಮಾಡಬಾರ್ದು. ನಿದ್ರೆಗಾಗಿ ಕೊಟ್ಟಿದ್ರೆ ನಾನು ನಿದ್ರೆ ಮಾಡಬೇಕು. ಇನ್ನೂ ಹೇಳಬೇಕು ಅಂದರೆ, ರಾತ್ರಿಯಲ್ಲಿ ಎಲ್ಲರೂ ನಿದ್ದೆ ಮಾಡ್ತಾರೆ, ಬಟ್ ನಾನು ಮಾಡಬಾರ್ದು ಅಂತ ಅರ್ಥ. ನಾನು ಶಾರೀರಿಕವಾದ ನಿದ್ರೆ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ, ಗಮನಿಸ್ರಿ. ಮುಂದೆ ಅದನ್ನು ವಿವರವಾಗಿ ಅಲ್ಲೇ ಹೇಳ್ತದೆ. ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ. ರಾತ್ರಿಯವರು ಏನು ಮಾಡ್ತಾರೆ? ನಿದ್ದೆ ಮಾಡ್ತಾರಂತೆ ರಾತ್ರಿ ಸಮಯಗಳಲ್ಲಿ. ಆದರೆ ಇದು ರಾತ್ರಿ ಮಲಗುವುದರ ಬಗ್ಗೆ ಹೇಳ್ತಿಲ್ಲ. ರಾತ್ರಿ ಪ್ಲಸ್ ಕತ್ತಲೆಯವರು ಅಂದರೆ ಪಾಪದಲ್ಲಿ ಜೀವಿಸುವವರು, ಅಥವಾ ದೇವರನ್ನು ಅರಿಯದೆ ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನು ಮಾಡುವವರನ್ನ ಬೈಬಲ್ ಗಮನಿಸಿ ರಾತ್ರಿಯವರು ಕತ್ತಲೆಯವರು ಅಂತ ಹೇಳ್ತಾರೆ. ನಾನು ಕ್ರಿಸ್ತನಲ್ಲಿ ಬಂದ ಮೇಲೆ ನಾನು ಬೆಳಕಾಗಿದ್ದೀನಿ, ನಾನು ಹಗಲಿನವನಾಗಿದ್ದೀನಿ. ಆ ಕತ್ತಲೆಯವರೆಗೂ ಬೆಳಕಿನವರೆಗೂ ವ್ಯತ್ಯಾಸ ಇರಬೇಕು.
ರಾತ್ರಿ ಅವರು ನಿದ್ರೆ ಮಾಡೋದ್ರಿಂದ ಅವ್ರು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ನಿದ್ರೆ ಮಾಡೋರಿಗೆ ನಾನು ಏನು ಮಾಡ್ತಿದ್ದೆ ಗೊತ್ತಾಗುತ್ತಾ? ಗೊತ್ತಾಗೋದಿಲ್ಲ. ಹಗಲಿನಲ್ಲಿ ಎಚ್ಚರವಾಗಿರೋರಿಗೆ ಗೊತ್ತಾಗುತ್ತೆ. ನಿದ್ರೆ ಮಾಡೋರು ಏನು ತಪ್ಪು ಮಾಡ್ತಿದ್ದೀನಿ, ಈ ಉದಾಹರಣೆಗೆ ಕಲ್ಲು ಮಣ್ಣು ಮರಗಳಿಗೆಲ್ಲ ಕೈ ಮುಗಿತಾರೆ. ಅವರು ಆಂತರದಲ್ಲಿ ಸತ್ತು ಹೋಗಿರೋದ್ರಿಂದ ಅಥವಾ ನಿದ್ರೆ ಮಾಡೋದ್ರಿಂದ ಈ ಕಲ್ಲನ್ನು ನಾನೇ ತಂದಿಟ್ಟಿದ್ದೀನಿ, ಈ ಮರವನ್ನು ನಾನೇ ಕೆತ್ತಿಸಿದ್ದೀನಿ, ನಾನೇ ರೂಪ ಕೊಟ್ಟಿದ್ದೀನಿ ಇದಕ್ಕೆ, ಇದರ ಮುಂದೆ ಕೈ ಮುಗಿದ್ರೆ ಇದು ನನ್ನನ್ನು ವಾಸಿ ಮಾಡುತ್ತಾ, ಇದನ್ನು ಆಶೀರ್ವದಿಸುತ್ತಾ ಅನ್ನುವಂತಹ ಗ್ರಹಿಕೆ ಯಾಕಿಲ್ಲ? ನಾವು ನಿದ್ದೆ ಮಾಡ್ತಿದ್ದ. ಇವತ್ತು ನಮಗೆ ಗೊತ್ತಿದೆ ಒಂದು ಕಲ್ಲು ಮಣ್ಣು ಮರ ಅದು ಜೀವ ಇಲ್ಲದ್ದು, ಅದನ್ನು ನನ್ನ ದೇವರಾಗಿ ಆಶೀರ್ವಾದ ಮಾಡೋಕ್ಕಾಗಲ್ಲ ಅನ್ನೋದನ್ನು ತಿಳಿದಂತ ನಾವು ಬೆಳಕಿನವರು. ಇನ್ನೂ ಹಾಗೆಯೇ ತಪ್ಪಾದ ಕಾರ್ಯಗಳಲ್ಲಿ ಮತ್ತೊಬ್ಬರನ್ನು ನೋಯಿಸುವುದರ ಬಗ್ಗೆ ನಾನು ಮಾತನಾಡಿದೆ, ಚುಚ್ಚಿ ಮಾತನಾಡೋದ್ರ ಬಗ್ಗೆ ಮಾತನಾಡಿದೆ. ಕೆಟ್ಟ ಚಟ, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಸಿಗರೇಟ್ ಸೇರೋದು ಅಥವಾ ಎಣ್ಣೆ ಡ್ರಿಂಕ್ಸ್ ಮಾಡೋದು, ಇನ್ನೊಂದು ಅರ್ಥ ಏನು ಕುಡುಕ್ತಾನ, ಮದ್ಯಪಾನ. ಈ ಮದ್ಯಪಾನ ಮಾಡುವಂಥದ್ದು ತಪ್ಪು ಅಂತ ಗೊತ್ತಿದ್ರೂ ಮಾಡಿದ್ರೆ ಅವರು ನಿದ್ರೆಯಲ್ಲಿದ್ದಾರೆ ಅಂತ ಅರ್ಥ. ಅವರು ನಿದ್ರೆ ಮಾಡುವಂತೆ ನಾವು ಕೂಡ ನಿದ್ರೆ ಮಾಡದೆ ಅಂತ ಬೈಬಲ್ ಹೇಳ್ತಾರೆ. ನಮ್ಮ ಪ್ರಿಯ ಸಭೆ, ಒಂದು ವೇಳೆ ನಿಮಗೆ ಆ ಸ್ವಭಾವಗಳು ಚಟಗಳು ಸನ್ನಿವೇಶಗಳಲ್ಲಿ ಬಂದುಬಿಡುತ್ತೆ ನನಗೆ, ದಯಮಾಡಿ ನಿಮ್ಮನ್ನು ತಿಳ್ಕೊಳ್ಳಿ. ನಾನು ಯಾರು, ನಾನು ಎಲ್ಲಿರಬೇಕಾದವನು, ನಾನು ಎಂಥ ಸ್ಥಿತಿಯಲ್ಲಿ ಇರಬೇಕಾದವನು, ಎಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ಅನ್ನುವ ಅರಿವು ಉಂಟಾಗಲಿ. ನಾವು ತಂದೆ ಮತ್ತು ಮಗನ ಬಗ್ಗೆ ಹೇಳಿದಲ್ವ, ಅವನ ಒಂದು ಮಾತು ತಂದೆನ ಬದಲಾಯಿಸ್ಬಿಡ್ತು. ನನ್ನ ಮಗನ ಕಣ್ಣೀರು ತರದಾಗಿದ್ದರೆ ನನಗೆ ಹಾಕಬೇಕು ಈ ಸುಖ, ನನ್ನ ಮನೇಲಿ ನೆಮ್ಮದಿ ಇಲ್ಲ ಅಂತ ಹೇಳ್ಬಿಟ್ನಲ್ಲ, ನಿನ್ನಿಂದ ನನ್ನ ಮನೇಲಿ ನಾವು ನೆಮ್ಮದಿಗಿರೋಕ್ಕಾಗಲ್ಲಪ್ಪ ಅಂತ ಹೇಳಿದ್ನಲ್ಲ, ಇನ್ನು ನನಗೆ ಬೇಡ ಅಂತ ತೀರ್ಮಾನ ಮಾಡ್ತಾನೆ. ಅವನ ಬೆಳಕಿನವನಾಗಿ ಬದಲಾದ. ಕತ್ತಲೆಯವರಾಗಿದ್ದರೆ, ನೀವು ನಿದ್ರೆ ಮಾಡ್ತಿದ್ರೆ ನೀವು ಮಾಡೋದು ತಪ್ಪು ನಿಮಗೆ ಅರ್ಥ ಆಗೋದಿಲ್ಲ. ಈಗ ನೀವು ಹೇಳಿ, ನೀವು ಬೆಳಕಿನವರ ಕತ್ತಲೆಯವರ? ಎಲ್ಲರೂ ಹೇಳಿ, ಬೆಳಕಿನವರಂತೆ ನಾವು ನಡ್ಕೊಳ್ಳೋಕ್ಕೆ ನಾವು ಮನಸ್ಸು ಮಾಡೋಣ. ಮುಂದೆ ಹೇಳ್ತದೆ, ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ. ಬೈಬಲ್ ಹೇಳ್ತದೆ ನಿದ್ರೆ ಮಾಡೋದು ಯಾವಾಗ ಮಾಡ್ತದಂತೆ? ಆದರೆ ಹಗಲಿನ ಸಮಯದಲ್ಲಿಯೂ ಈ ದಿನಗಳಲ್ಲಿ ವ್ಯರ್ಥವಾದ ನಿದ್ರೆ ಮಾಡುವಂಥವ್ರು ಅನೇಕರಿದ್ದಾರೆ. ಓಕೆ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಮುಂದೆ ಹೇಳ್ತದೆ, ಅಮಲೇರಿರುವವರು ರಾತ್ರಿಯಲ್ಲಿ ಅಮಲೇರಿರುತ್ತಾರಷ್ಟೇ. ನೋಡಿ ಎಷ್ಟು ಫುಲ್ ಸ್ಟಾಪ್ ಕೊಡ್ತಾರೆ ಪೌಲ, ರಾತ್ರಿಯಲ್ಲಿ ಅವರು ಅಮಲೇರುತ್ತಾರೆ ಅಷ್ಟೇ. ಬಟ್ ಇವತ್ತು ನಿಮ್ಮ ಜನ್ರೇಷನ್ ನೋಡಿರ್ಬೋದು, ಬೆಳಗ್ಗೆನೇ ಎದ್ದು ಕುಡಿಯೋದಿಲ್ವಾ? 24 hours ತುಂಬಿರ್ತಾರೆ, ಅದರಿಂದ ಫಿಲ್ ಆದಂಗೆ ಇರ್ತಾರೆ. ಎಂತಹ ಸ್ವಭಾವ ಯೋಚನೆ ಮಾಡಿರಿ. ಇವತ್ತು ಬೈಬಲನ್ನು ಹೇಳಿದಂಥ ತಪ್ಪಿಗಿಂತಲೂ ಮೀರಿ ತಪ್ಪನ್ನು ಮಾಡ್ತಾರೆ. ಬೈಬಲ್ ಹೇಳ್ತದೆ ನೀನು ಇಂಥ ಒಂದು ತಪ್ಪು ಮಾಡ್ತೀಯ ಅಂತ, ಅದಕ್ಕಿಂತಲೂ ಮೀರಿದಂಥ ತಪ್ಪನ್ನು ಮಾಡಿ ನೀನೇನು ಸ್ವಾಮಿ ಹೇಳೋದು, ನೀನು ಹೇಳೋದಕ್ಕಿಂತ ನಾನು ಇನ್ನೂ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಿರೋದು. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಬೆಳಗ್ಗೆನೂ ಕುಡಿಯೋರಿದ್ದರೆ ಈ ವಚನ ತೋರಿಸಿ. ನೀನು ಬೈಬಲನ್ನು ಮೀರಿ, ಅವರು ಎಚ್ಚರಿಸಿದಂಥ ತಪ್ಪನ್ನು ಮೀರಿ ದೇವರಿಗೆ ವಿರುದ್ಧ ಹೋಗ್ತಾ ಇದೆಯಾ? ಬೆಳಗ್ಗೆ ನಾನು ಕೆಲವರು ಸಂಗಡ ಮಾತಾಡುವಾಗ ಆ ಸ್ಮೆಲ್ ಬಂದ ತಕ್ಷಣವೇ ನಾನು ಹೇಳಿದ್ದುಂಟು, ಬೆಳಗಿನ ಸಮಯದಲ್ಲಿ ನೀವು ಕುಡಿತಾ ಇದ್ದೀರಿ, ಬೈಬಲ್ ಒಪ್ಪಲ್ಲ ಇದನ್ನು. ರಾತ್ರಿ ಸಮಯದಲ್ಲಿ ಅಮಲೇರಿರುತ್ತಾರಷ್ಟೇ. ಇವತ್ತು ಅನೇಕರು ಬೆಳಗಿನ ಸಮಯದಲ್ಲೂ ಕೂಡ, ಅದು ಯಾರು? ವಿಶ್ವಾಸಿಗಳ ಬಗ್ಗೆ ನಾನು ಹೇಳ್ತೀನಿ. ವಿಶ್ವಾಸಿಗಳು ಹಂಗಿದ್ದಾರೆ. ದೇವರನ್ನು ಅರಿತಂತಹ ಕ್ರೈಸ್ತ ಕುಟುಂಬಗಳಲ್ಲಿ ಈ ರೀತಿಯಾಗಿದ್ದಾರೆ. ನಾನು ಕೆಲವು ಫ್ಯಾಮಿಲಿಗಳು ಕೇಳಿದ್ದೀನಿ, ನನ್ನ ಕುಟುಂಬದವ್ರು ಮಾತಾಡಿ, ನಮ್ಮ ಅಣ್ಣನ ಜೊತೆ ಮಾತಾಡಿ, ನನ್ನ ಗಂಡನ ಜೊತೆ ಮಾತಾಡಿ, ನಮ್ಮ ತಮ್ಮನ ಜೊತೆ ಬಂದು ಮಾತಾಡಿ ಅಂದಾಗ, ಕುಡಿದಿರೋ ಟೈಮ್ ಯಾವ್ದು ಅಂತ ಕೇಳೀನಿ. ಕುಡಿದಿರೋ ಟೈಮಲ್ಲಿ ನಾನು ಕರೆಸಿ ಅಂತ. ಅವ್ರು ಕುಡಿದಿರೋ ಟೈಮೇ ಇಲ್ಲ. ಅದು ಇನ್ನು ಯಾವಾಗ ಮಾತಾಡೋದು ಅವ್ರ ಜೊತೆ? ಆಗೋದಿಲ್ಲ. ಆಶ್ಚರ್ಯ ಆಗತ್ತೆ ಅಂತ ಸ್ವಭಾವನ ನೋಡಿದಾಗ. ಒಂದು ವೇಳೆ ಯೌವನಸ್ಥರಿದ್ದರೆ ನಿಮ್ಮಲ್ಲಿ ಇಂಥ ಸಾಕ್ಷಿಗಳನ್ನು ಕೇಳುವಾಗ, ದೇವರೇ ಮುಂದೊಂದು ದಿನ ನನ್ನ ಸ್ನೇಹಿತರ ಸಹವಾಸದಿಂದಲೋ, ಕೋಪದಿಂದಲೋ, ಬೇಸರದಿಂದಲೋ ನಾನು ಇಂಥ ಕುಡುಕತನದ ವಿಷಯಕ್ಕೆ ನಾನು ಹೋಗಲ್ಲ ಅಂತ ತೀರ್ಮಾನ ಮಾಡಿ. ಯಾರು ಅವೇ ಯಾರು ಇಷ್ಟು ಹೊತ್ತು ತೆಗೆದಿರ್ತಾರಲ್ಲ? ಹಲ್ಲೆಲೂಯಾ. ಗಮನಿಸಿ, ನನ್ನ ಜೊತೆ ಇದ್ದೀರಾ? ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ನಿದ್ರೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಎಚ್ಚರವಾಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲೋಕದವರ ಹಾಗೆ ನಾವಿರಬಾರ್ದು. ಅದರ ನೆಕ್ಸ್ಟ್ ವಚನ ಹೇಳ್ತದೆ, ನಿದ್ರೆ ಮಾಡದೆ ಏನೇನೆಲ್ಲ ನಾವು ಮಾಡಬೇಕು ಅನ್ನೋ ವಿಷಯ ಬಗ್ಗೆ ಮಾತಾಡ್ತಾರೆ. ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಸಮಯ ಇಲ್ಲ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ
ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 17ನೇ ವಚನವನ್ನು 17ನೇ ವಚನ ಓದೋಣ. 17ನೇ ವಚನ ಆಮೇಲೆ ಜೀವಕ್ಕೆ ತೊಳೆದಿರುವ ನಾವು ಅಲ್ಲ, ಕೊಲೊಸ್ಸೆ 4 ಅದರ 17. ಅರ್ಕಿಪ್ಪನಿಗೆ ನೀನು ಕರ್ತನಿಂದ ಹೊಂದಿರುವ ಸೇವೆಯನ್ನು ನೆರವೇರಿಸುವುದಕ್ಕೆ ಎಚ್ಚರವಾಗಿರಬೇಕೆಂದು ಹೇಳಿದೆ. ಹೆಂಗಿರ್ಬೇಕಂತೆ? ಎಚ್ಚರವಾಗಿರಬೇಕು. ಗಮನಿಸ್ರಿ, ಅರ್ಕಿಪ್ಪನು ಇಲ್ಲಿ, ಅಥವಾ ಇಲ್ಲಿ ಇನ್ನೊಬ್ಬ ಬರ್ತಾರೆ, ಈ ಅರ್ಕಿಪ್ಪನಿಗೆ ಒಬ್ಬ ಸೇವಕ ಅಲ್ಲ, ಇವನು ಸೇವಕ ಅಲ್ಲ, ಮೀನ್ಸ್ ಪಾಸ್ಟರ್ ಅಲ್ಲ ಇವನು. ಅರ್ಕಿಪ್ಪನ ಏನಲ್ಲ, ಪಾಸ್ಟರ್ ಅಲ್ಲ. ಆದರೆ ಇವನಿಗೆ ಒಂದು ಸೇವೆ ಕೊಡಲ್ಪಟ್ಟಿತ್ತು. ಉದಾಹರಣೆಗೆ, ನನ್ನ ಸಭೆಯಲ್ಲಿ ಕೆಲವರ ಮನೆಯಲ್ಲಿ ಮನೆ ಸಭೆಗಳು ನಡೀತಾ ಇದೆ. ಹೌದಾ? ಮನೆ ಸಭೆಗಳು ಎಲ್ಲರೂ ಇಲ್ಲಿದ್ದೀರಾ? ಮನೆ ಸಭೆಗಳು ನಡೀತಾ ಇದೆ. ಈ ಮನೆ ಸಭೆಯ ಜವಾಬ್ದಾರಿಯ ಕರ್ತನು ನಿನ್ನನ್ನು ನಂಬಿ ಕೊಟ್ಟಿರುವುದರಿಂದ ಇಲ್ಲಿ ಅರ್ಕಿಪ್ಪನಿಗೂ ಒಂದು ಮನೆಯ ಮನೆ ಸಭೆಯ ಜವಾಬ್ದಾರಿಯನ್ನು ನಡೆಸ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಒಂದು ಪ್ರಾರ್ಥನೆ ನಡೆಯುವುದರಿಂದ, ಉದಾಹರಣೆಗೆ ಕೆಲವು ತಿಂಗಳುಗಳ ಹಿಂದೆ ಸೋಮಿ ಸಿಸ್ಟರ್ ಅವರ ಮನೆಯಲ್ಲಿ ಪ್ರೇಯರ್ ನಡೀತಿತ್ತು, ಮನೆ ಸಭೆ ನಡೀತಾ ಇತ್ತು ಕೆಲವು ವರ್ಷಗಳ ಹಿಂದೆ. ಈಗ ಅದು ನಿಂತು ಹೋಯಿತು. ಏನಾಯಿತು? ನಿಂತು ಹೋಯಿತು. ಈ ರೀತಿ ಆಗಿಬಿಡಬಾರ್ದು ಅನ್ನುವುದಕ್ಕೋಸ್ಕರ ಪೌಲನು ಅರ್ಕಿಪ್ಪನಿಗೆ ಹೇಳ್ತಿದ್ದಾನೆ, ನಿನಗೆ ಕೊಡಲ್ಪಟ್ಟಂಥ ಸೇವೆಯ ವಿಷಯದಲ್ಲಿ ನೀನೇನಾಗಿರು? ಎಚ್ಚರವಾಗಿರು. ನಿನಗೆ ಕೊಡಲ್ಪಟ್ಟಂತಹ ಅಭಿಷೇಕದ ಕುರಿತಾಗಿ, ನಿನಗೆ ಕೊಡಲ್ಪಟ್ಟಂತಹ ವರಗಳ ಕುರಿತಾಗಿ, ನಿನಗೆ ಕೊಡಲ್ಪಟ್ಟಂತಹ ಜವಾಬ್ದಾರಿಗಳ ಕುರಿತಾಗಿ ನೀನು ಎಚ್ಚರವಾಗಿರು ಎಂಬುದಾಗಿ ಹೇಳ್ತದೆ. ನೀನು ನಿದ್ರೆ ಮಾಡಬೇಡ ಅಂತಲ್ಲ, ರಾತ್ರಿ ಸಮಯ ನಿದ್ರೆ ಮಾಡಬೇಡ ಅಂತಲ್ಲ. ನಾನು ನಿದ್ರೆ ಮಾಡಿದ್ರು, ಎಚ್ಚರವಾದರೂ ನಾನು ಯಾವುದಕ್ಕೋಸ್ಕರವಾಗಿ ನಿದ್ರೆ ಮಾಡ್ತಿದ್ದೇನೆ, ನಾನು ಯಾವುದಕ್ಕೋಸ್ಕರ ಎಚ್ಚರವಾಗಿದ್ದೇನೆ ಅನ್ನುವ ನೆನಪಿನಲ್ಲಿ ಇಟ್ಟುಕೊಂಡವನಾಗಿ ನಾನು ಜೀವಿಸುವವನಾಗಿರಬೇಕು. ಅರ್ಕಿಪ್ಪನಿಗೆ ಒಂದು ಸೇವೆ ಜವಾಬ್ದಾರಿ ಕೊಟ್ಬಿಟ್ಟಿದ್ರು. ನನ್ನ ಮನೆಯೊಳಗೆ ಪ್ರೇಯರ್ ನಡೀತಿದೆ, ನನ್ನ ಮನೆಯಲ್ಲಿ ಬರುವಂಥ ಜನರಿಗೆ ನಾನು ಸಾಕ್ಷಿಯಾಗಿರಬೇಕು. ಅದನ್ನು ವಿರೋಧಗಳು ಬರ್ತದೆ ಅನೇಕರ ಮಧ್ಯದಲ್ಲಿ, ಆ ವಿರೋಧಗಳಿಗೆ ಸೋತು ಹೋಗದೆ ಆ ಮನೆ ಸಭೆಯನ್ನು ಬೆಸ್ಟಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನುವ ಎಚ್ಚರಿಕೆ ಅವನಿಗೆ ಇರಬೇಕು. ಒಂದು ಮನೆ ಸಭೆಯನ್ನು ನಡೆಸಿ ಇಬ್ಬರನ್ನು ದೇವರ ಬಳಿಗೆ ನಡೆಸಿಬಿಟ್ರೆ ಯಾರನ್ನ ವಿರೋಧಿಸ್ತಾ ಇರುವಂಥ ಸೈತಾನವನ್ನು ವಿರೋಧಿಸ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ ಜನರನ್ನು ಎತ್ಕಟ್ತಾನೆ, ನಮ್ಮ ವಿಶ್ವಾಸಿಗಳಿಗೆ ನಂಬಿಕೆಯನ್ನು ಕುಗ್ಗುವಂತೆ ಮಾಡ್ತಾನೆ. ಇದಕ್ಕೆ ನಾನು ಸೇವೆಯನ್ನು ಹೊಂದಿರುವಂಥ ನಾನು ಎಚ್ಚರವಾಗಿದ್ದರೆ, ಉದಾಹರಣೆಗೆ ಸೋನಿ ಸಿಸ್ಟರ್ ಮತ್ತು ಮಹೇಶ್ ಮೇಲೆ ನಡೀತಾ ಇದೆ, ಮತ್ತು ರಾಜೇಶ್ ಮತ್ತು ಸುಜಾತಾ ಸಿಸ್ಟರ್ ಮನೆಯಲ್ಲಿ ನಡೀತಾ ಇದೆ, ಮಂಜಣ್ಣ ಮತ್ತು ಕೋಮಲ ಸಿಸ್ಟರ್ ಮನೆಯಲ್ಲಿ ನಡೀತಾ ಇದೆ, ಪವಿತ್ರ ಸಿಸ್ಟರ್ ಮತ್ತು ಮಹೇಶ್ ಅವ್ರ ಮನೆಯಲ್ಲಿ ನಡೀತಾ ಇದೆ. ಇಷ್ಟೆಲ್ಲ ನಡೆಯುವಂಥವ್ರು ಇವರಲ್ಲಿ ಇವತ್ತು ನಾನು ನಿಮಗೆ ಹೇಳೋದೆಂದರೆ, ನಿಮಗೆ ಕೊಡಲ್ಪಟ್ಟಂಥ ಸೇವೆಯಲ್ಲಿ ನೀವು ಅದನ್ನು ನೆರವೇರಿಸುವುದರಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ತೀವಿ, ಎಚ್ಚರವಾಗಿರ್ತೀವಿ. ಸೈತಾನಿಗೆಲ್ಲೂ ನಾನು ಅವಕಾಶ ಕೊಡಬಾರ್ದು. ದೇವರೇ, ನನ್ನ ಮನೆ ಸಭೆಯನ್ನು, ನೀನು ನನಗೆ ಕೊಟ್ಟಂಥ ಸೇವೆಯನ್ನು ನನ್ನನ್ನು ಪೂರ್ಣಗೊಳಿಸಲಿಕ್ಕೋಸ್ಕರವಾಗಿ ಎಚ್ಚರವಾಗಿರ್ತೀನಿ. ಕೆಲವು ಯವನಸ್ಥರೇ, ನಿಮಗೆ ಕೆಲವು ಜವಾಬ್ದಾರಿಗಳು ದೇವರು ಕೊಟ್ಟಿದ್ದಾರೆ. ಕುಟುಂಬದ ಜವಾಬ್ದಾರಿ ಇದೆ, ಆತ್ಮಿಕತೆಯ ಜವಾಬ್ದಾರಿ ಇದೆ, ಸೇವೆಯ ಜವಾಬ್ದಾರಿಗಳಿವೆ, ಆತ್ಮಗಳ ಕುರಿತಾದಂಥ ಜವಾಬ್ದಾರಿ ಇದೆ. ಇನ್ನು ಹೇಳಬೇಕಾದ್ರೆ ನಿಮ್ಮ ಊರಿನ ಕುರಿತಾದಂಥ ಜವಾಬ್ದಾರಿಗಳು ನಿಮಗೆ ಇದೆ. ಬಟ್ ಭಾನುವಾರ ಬಂದು ಹೋಗ್ತಿದ್ದೀವಿ, ನಿಮ್ಮ ಕುಟುಂಬ ನಾಶ ಆಗ್ತಾ ಇದೆ, ನಿನ್ನ ಗ್ರಾಮದವರು ನಾಶವಾಗ್ತಿದ್ದಾರೆ. ಇದರಲ್ಲಿ ನೀನು ಎಚ್ಚರಿಕೆ ಇಲ್ಲದೆ ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತೀವಿ ಅಂದರೆ ಬೈಬಲ್ ಹೇಳ್ತದೆ ನೀನು ನಿದ್ರೆ ಮಾಡ್ತಾ ಇದೀಯ ಅಂತ. ನೀನು ನಿದ್ರೆ ಮಾಡ್ತಾ ಇದೀಯ. ನಿನ್ನ ಕುಟುಂಬದ ರಕ್ಷಣೆಗೋಸ್ಕರ ನೀನು ಎಚ್ಚರವಾಗಿರಬೇಕು. ನಿನ್ನ ಗ್ರಾಮದವರ ನಾಶನ ತಪ್ಪಿಸೋದಕ್ಕೋಸ್ಕರವಾಗಿ ನೀನು ಎಚ್ಚರವಾಗಿರಬೇಕು. ನಿನಗೆ ಕೊಡಲ್ಪಟ್ಟಂಥ ಸೇವೆ ಆರಾಧನೆ. ನಾನು ಹೇಳಿದೆ, ಎಷ್ಟು ಜನ ನಾನು ಹುಟ್ಟಿದಾಗಲಿಂದ ದೇವರ ಚಿತ್ತವನ್ನು ಮಾಡ್ತಿದ್ದೀನಿ, ನನ್ನ ಇಷ್ಟವನ್ನು ಮಾಡ್ತಾ ಇದ್ದೀನಿ. ಒಂದು ಬುದ್ಧಿ ಬರೋವರೆಗೆ ಅಪ್ಪ ಅಮ್ಮನ ಇಷ್ಟನೇ ಮಾಡಿದ್ವಿ ನಾವು, ಹೌದಾ? ಅಪ್ಪ ಅಮ್ಮ ಅಕೌಂಟ್ ಬಟ್ಟೆನೇ ಹಾಕೊಂಡ್ವಿ, ತಕ್ಕೊಂಡು ಬಟ್ಟೆನೇ ಹಾಕೊಂಡ್ವಿ, ಅಪ್ಪ ಅಮ್ಮ ಹೇಳಿದ್ದನ್ನೇ ಓದಿದ್ವಿ, ಅಪ್ಪ ಅಮ್ಮನಿಗೋಸ್ಕರನೇ ಅವ್ರು ಮಾಡಿದ್ದನ್ನೇ ತಿಂದ್ವಿ, ಎಲ್ಲ ಬುದ್ಧಿ ಬಂತು. ಬುದ್ಧಿ ಬಂದ ಮೇಲೆ, ಹಣ ಕೈ ಬಂದ ಮೇಲೆ ನಮಗಿಷ್ಟವನ್ನು ನಾವು ಬದುಕ್ತಿದ್ದೀವಿ ಹೊರತು ದೇವರಿಗೋಸ್ಕರವಾಗಿ ಯಾವತ್ತಾರು ಬದುಕ್ತಾ ಇದ್ದೀವಿ ನಾವು. ದೇವರಿನ ಚಿತ್ತ ಏನಪ್ಪ? ಪರಲೋಕದಿಂದ ನನ್ನ ಕಳಿಸ್ತಲೇ ಭೂಮಿಗೆ, ಮತ್ತೆ ನಾನು ಅಲ್ಲಿಗೆ ಬರೋವರೊಳಗೆ ನನಗೆ ಲೋಕದಲ್ಲಿ ನೀನು ಕಳಿಸೋಂಥ ಉದ್ದೇಶ ನಾನು ನೆರವೇರಿಸ್ತಾ ಇದ್ದೀನ. ಆಲೋಚನೆ ಮಾಡಿ. ಈಗ ನಾನೇ ಒಂದು ಗಾಡಿನ ವಿವೇಕಲ್ಲಿ ಕೊಟ್ಟು ಮಹಾದೇವರನ್ನ ಬಸ್ ಸ್ಟ್ಯಾಂಡ್ ಬಿಟ್ಬಿಟ್ಬಪ್ಪ ಅಂತ ಕಳಿಸ್ತೀನಿ. ಹೋಗ್ತಿದ್ದಾಗೆ ಅವ್ರ ಅರ್ಧ ದಾರಿ ಫ್ರೆಂಡ್ ಸಿಕ್ಕರು, ಇಳಿರಿ ಬ್ರದರ್ ಅಂತ ಇಳಿಸ್ಬಿಟ್ಟು ಅವನ್ನ ಕರ್ಕೊಂಡು ಬಾರ್ಗೆ ಹೋಗಿ, ಅವನ್ನ ಕರ್ಕೊಂಡು ಸಿನಿಮಕ್ಕೆ ಹೋಗಿ, ಹಿಂಗೆಲ್ಲ ಬಂದರೆ ಕಳಿಸಂತ ನನಗೆ ಸಂತೋಷ ಆಗತ್ತಾ? ಪಕ್ಕ ನೋಡಿ ಹೇಳ್ರಿ, ಇದನ್ನೇ ನೀವು ದೇವ್ರಿಗೆ ಮಾಡ್ತಿರೋ, ಇದನ್ನೇ ದೇವ್ರಿಗೆ ಮಾಡ್ತಾ ಇರೋದು ನೀವು.
ಕುಮಾರ್ ಬದರು ನಿನ್ನ ಕಂಡ್ರೆ ನಂಗೆ ಇಷ್ಟ ಇಲ್ಲ, ಹಂಸವೇಣಿ ನಿನ್ನ ಕಂಡ್ರೆ ನಂಗೆ ಇಷ್ಟ ಇಲ್ಲ. ಇಬ್ಬರು ಸೇರಿ ಅವ್ರನ್ನ ನಾನಿಬ್ಬರಿಗೂ ನೀವು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ಒಂದು ಮಾತನ್ನು ಉಚ್ಚರಿಸುವಾಗ ಒಂದು ಭಯದ ವಾತಾವರಣ ಇರಲಿ. ದೇವರೇ, ನೀನು ಕಳಿಸಿದ್ದನ್ನು ಕೂಡಿಸ್ಕೊಟ್ಟದ್ದನ್ನು ನಾವೇನು ಮಾಡ್ತೀವಿ? ನಿನ್ನ ಇಷ್ಟಂತೆ ನಾವು ಜೀವಿಸ್ತಿದ್ದೀವ? ಇಲ್ಲ. ದಯಮಾಡಿ ಎಚ್ಚರಿಕೆ ನಂಬಿಕೊಳ್ಳ್ರಿ. ಕತ್ತಲೆಯವರಲ್ಲ ನಾವು ಬೆಳಕಿನವರು. ನಾವು ದೇವರು ನಮಗೆ ಕೊಡಲ್ಪಟ್ಟಂಥ ಕೆಲಸದಲ್ಲಿ, ಸೇವೆಯಲ್ಲಿ ಗಂಡನ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದಕ್ಕೆ ನಂಬಿಗಸ್ತನಾಗಿರು. ಹೆಂಡತಿಯಾಗಿ ಇಟ್ಟಿದ್ದಾರೆ, ಅದಕ್ಕೆ ನಂಬಿಗಸ್ತಲಾಗಿರು. ತಂದೆ ತಾಯಿಯ ಜವಾಬ್ದಾರಿ ಕೊಟ್ಟಾಗ ನಂಬಿಗಸ್ತಲಾಗಿರು. ನೀನು ಮಗನು ಅಂತ ಕೊಟ್ಟಿದ್ದಾರೆ, ನಂಬಿಗಸ್ತವಾಗಿರೋ ಪ್ರಯತ್ನ ಮಾಡು. ಅದರ ನಂತರವಾಗಿ ದೇವರು ನಿನ್ನನ್ನು ನಡೆಸುವಂಥ ವಿಧಾನವೇ ಅತಿಶಯವಾಗಿರ್ತದೆ. ಹಲ್ಲೆಲೂಯಾ. ದೇವರು ತನ್ನ ಫಿಲೋಮೋನನ ವಿಷಯಕ್ಕೆ ಬಂದರೆ, ಫಿಲೋಮೋನ ತೆಗೆದುಕೊಂಡ್ರಿ. ಫಿಲೋಮೋನ ಓದ್ತಾ ಇದ್ದ. ಫಿಲೋಮೋನ ಎಲ್ಲರೂ ಚೆನ್ನಾಗಿ ಓದ್ತಾ ಇದೆ ಅಂತ ನಾನು ಕೂಡ ನಂಬ್ತೀನಿ. ಮುಂದಿನ ವಾರವೇ ಎಕ್ಸಾಮ್ ಇದೆ. ಅದಕ್ಕೆಲ್ಲರಿಗೂ ನೀವು ಸಿದ್ಧವಾಗಿರ್ತೀರಿ ಅಂತ ನಾನು ನಂಬ್ತೇನೆ. ಫಿಲೋಮೋನ 1ನೇ ಅಧ್ಯಾಯ 2ನೇ ವಚನಕ್ಕೆ ಬನ್ನಿರಿ. ಫಿಲೋಮೋನ 2ನೇ ವಚನ. ಸಹೋದರಿಯಾದ ಅಪ್ಫಿಯಳಿಗೂ ನಮ್ಮ ಸಹಪಟ್ಟಣದ ಅರ್ಕಿಪ್ಪನಿಗೂ ನಿನ್ನ ಮನೆಯಲ್ಲಿ ಕೂಡುವ ಸಭೆಯವರಿಗೂ ಬರೆಯುತ್ತೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಅಷ್ಟೇ. ಅರ್ಕಿಪ್ಪನ ಬಂದಲ್ಲಿ ಅರ್ಕಿಪ್ಪನ ಬಂದ. ಈಗ ನಾವು ಓದೋದು ಬಲ್ವಾ? ಕೊಲೊಸ್ಸೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಅರ್ಕಿಪ್ಪನ ಸೇವೆ ಬಗ್ಗೆ ಮಾತಾಡೋದು. ಇಲ್ಲಿ ಪೌಲನು ಸಹೋದರನಾದ ತಿಮೋಥೆಯನು, ನಮಗೆ ಪ್ರಿಯನೂ ಜೊತೆ ಕೆಲಸದವನೂ ಆಗಿರುವ ಫಿಲೋಮೋನನೆಂಬ ನಿನಗೂ. ಹಾಗಿದ್ರೆ ಫಿಲೋಮೋನನ ಮನೆಯಲ್ಲೂ ಒಂದು ಮನೆ ಸಭೆ ನಡೀತಾ ಇತ್ತು. ಅರ್ಕಿಪ್ಪನ ಮನೆಯಲ್ಲಿ ಒಂದು ಮನೆ ಸಭೆ ನಡೀತಾ ಇತ್ತು. ನಾನು ಹೇಳ್ತೀನಲ್ವಾ, ನಾನು ಒಂದು ವೇಳೆ ಡೈರಿ ಬರೆದ್ರೆ, ನನ್ನ ಡೈರಿನ ನೂತನ ಯೆರೂಸಲೇಮಿನಲ್ಲಿ ಯೇಸು ಸ್ವಾಮಿ ತಗೊಂಡನ್ನ ಬೈಬಲ್ ಮಾಡಿದ್ರೆ, ಅವ್ರ ಹೆಸರಲ್ಲಿ ನನ್ನ ಮನೆ 5 ಮನೆ ಸಭೆ ಹೆಸರಿರುತ್ತೆ. ಆಮೇಲೆ ಉಳಿದವರು ನಮ್ಮನ್ನು ಸೇರಿಸ್ಕೊಂಡು ನಾವು ಇರ್ತೀವಿ, ನಾವು ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನಿಮ್ಮ ಮನೆಗಳಲ್ಲಿ ಮನೆ ಸಭೆ ಸ್ಟಾರ್ಟ್ ಆಗಬೇಕು. ನಮ್ಮ ಮಾದೇವ್ರವರಿಗೆ 10-12 ವರ್ಷ ಆಯಿತು ರಕ್ಷಣೆ ಹೊಂದಿ. ಇನ್ನೂ ಎಷ್ಟು ವರ್ಷ ಆಗೋದು ಗೊತ್ತಿಲ್ಲ. ನೋಡೋಣ ಕೊಳ್ಳೆಗಾಲದಲ್ಲಿ ಏನು ಸಾಧಿಸ್ತಾರೋ ಅವರು, ನೋಡೋಣ. ನನ್ನ ನಿರೀಕ್ಷೆ ಇದೆ. ಫಾಸ್ಟ್ರೇ ಪ್ರತಿ ವಾರ ಮುಂದೆ ಲೈನ್ ಇರೋದಿಲ್ಲ. ನಿಮ್ಮ ರೈಟಿಂಗಲ್ಲಿ ಫಸ್ಟ್ ಲೈನ್ ನಾನೇ ಇರಬೇಕು ಅನ್ಬೇಕು. ನೀವು ಡೈರಿ ಬರೆದ್ರೆ ಫಸ್ಟ್ ಲೈನ್ ನನ್ನ ಹೆಸರಿರಬೇಕು, ನನ್ನ ಕುಟುಂಬದ ಬಗ್ಗೆ ಇರಬೇಕು ನಿಮ್ಮ ರೈಟಿಂಗಲ್ಲಿ. ಹಲ್ಲೆಲೂಯಾ. ಆಸೆ ಪಡ್ರಿ. ಇವತ್ತು ಪೌಲನು ಫಿಲೋಮೋನನ ಕುರಿತಾಗಿ ಹೇಳ್ತಿದ್ದಾನೆ. ಹಾಗಿದ್ರೆ ಸೇವೆಯಲ್ಲಿ ಎಚ್ಚರವಾಗಿರುವಂಥವರು ಸೇವಕರಿಗೆ ಏನಾಗಿದೆ ಗೊತ್ತಾ? ಪ್ರಿಯನು ಜೊತೆ ಕೆಲಸದವನು ಆಗಿರುವ ನಿನಗೂ ಸಹೋದರಿಯಾದ ಅಪ್ಫಿಯಳಿಗೂ ಮತ್ತು ಸಹಪಟ್ಟಣವಾದ ಅರ್ಕಿಪ್ಪನು. ಸಹಪಟ್ಟಣ ಅಂದರೆ ಜೊತೆ ಕೆಲಸದವರು. ನಾನು ಹೇಳಬೇಕು, ಪೌಲನು ರಕ್ಷಣೆ ನಡೆಸಿದವರು ಇವರೆಲ್ಲ ನನ್ನ ಸಹಪಟ್ಟಣ. ಎರಡನೇದಾಗಿ ಪ್ರಿಯನು ಅಂತ ಹೇಳ್ತಿದ್ದಾರೆ. ದಾನಿಯೇಲನು ನನ್ನ ದೇವದೂತ ಬಂದು ಹೇಳ್ತಾನೆ, ಅತಿ ಪ್ರಿಯನೇ ಅಂತ ಹೇಳು. ದೇವದೂತ ಬಂದು ಹೇಳ್ತಾನೆ ಇಲ್ವೋ, ಈ ದೂತನ ಹತ್ರ ಅನ್ನಿಸ್ಕೊಳ್ಳಿ, ಈ ದೂತನ ಹತ್ರ ನೀನು ಅನ್ನಿಸ್ಕೊಳ್ಳಿ, ಈಕೆ ನನ್ನ ಪ್ರಿಯಳು, ಈಕೆ ನನ್ನ ಪ್ರಿಯನು. ಆಮೇಲೆ ಇಂಗ್ಲೀಷ್ನಲ್ಲಿ ಡಿಯರ್ ಅಂತ ಬರ್ತದೆ. ಮೈ ಡಿಯರ್ ಬಿಲೀವರ್ಸ್, ಮೈ ಚರ್ಚ್ ಬಿಲೀವರ್ಸ್. ಇದನ್ನು ವಾಡಿಕೆಗೆ ಆಡ್ತಾ ಇದ್ದಾರೆ. ನಿಜವಾಗ್ಲೂ ಡಿಯರ್ಸ್ ಅಲ್ಲ ಇವರು, ಪ್ರಿಯರಲ್ಲ. ಯಾರು ಪ್ರಿಯರು? ತನಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯನ್ನು, ಸೇವೆಯನ್ನು ನಂಬಿಗಸ್ತನಾಗಿ ಮಾಡುವರು. ಆಮೇಲೆ ಹಾಗಿದ್ರೆ ಈ ವಚನದ ಪ್ರಕಾರ ನಾವು ದೇವರಿಗೆ ನಂಬಿಗಸ್ತನಾಗಿ ನಡ್ಕೊಳ್ಳೋದಕ್ಕೆ ನಾವು ಮನಸ್ಸು ಮಾಡೋಣ. ಕೊಡಲ್ಪಟ್ಟಂಥ ಸೇವೆಯಲ್ಲಿ, ಕೆಲಸಗಳಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿ ನಡಲಿಕ್ಕೆ ಮನಸ್ಸು ಮಾಡೋಣ. ಆಮೇಲೆ ಎಚ್ಚರವಾಗಿದ್ದೀರಲ್ವಾ? ಇನ್ನೊಂದು ವಿಚಾರನ ಮಾತ್ರ ಮಾತನಾಡಿ ನಾನು ಮುಕ್ತಾಯಗೊಳಿಸ್ತೇನೆ. ನನ್ನ ಸಂಗಡ ಎಚ್ಚರವಾಗಿರಬೇಕೆಂಬುದಾಗಿ ನಾನು ಕೇಳಿಕೊಡ್ತೇನೆ. ಆಲ್ರೆಡಿ 3 ಜನರ ಗಾಢನ ಬಗ್ಗೆ ನಾನು ಮಾತನಾಡಿದ್ದೀನಿ. ಇನ್ನೊಂದು ಜ್ಞಾನವುಳ್ಳವರಾಗಿ ಅವನು ಏನು ನಿದ್ದೆ ಮಾಡಬೇಕು, ನಿದ್ದೆ ಮಾಡಬಾರ್ದು, ದೈಹಿಕವಾದ ನಿದ್ದೆ, ಆತ್ಮೀಕವಾದ ನಿದ್ರೆ ಕುರಿತಾಗಿ ನಾನು ಮಾತಾಡ್ತಾ ಇದ್ದೇನೆ. ಒಂದು ವೇಳೆ ನೀವು ನಿದ್ರೆ ಮಾಡಿದ್ರೆ ದೇವರ ಸಮ್ಮುಖದಲ್ಲಿ
ದೇವರೇ ನನ್ನ ಸಂಗಡ ನೀನು ಮಾತನಾಡೋದಕ್ಕೆ. ಆತ್ಮ ಹೆಂಗಿರುತ್ತೆ ಗೊತ್ತಾ? ಗಮನಿಸ್ರಿ, ಸತ್ತರೆ ಆತ್ಮ ಇರಲ್ಲ, ನಿದ್ರೆ ಮಾಡಿದ್ರೆ ಆತ್ಮ ಎಚ್ಚರವಾಗಿರುತ್ತೆ. ನಿದ್ರೆ ಮಾಡಿದ್ರೆ ಕನಸು ಕಾಣ್ತೀವಿ ಗೊತ್ತಲ್ವ? ಕನಸು ಕಾಣ್ತೀವಿ. ಯಾಕೆ ಗೊತ್ತಾ? ಆತ್ಮ ಎಚ್ಚರವಾಗಿರುತ್ತೆ, ಆತ್ಮ ಎಚ್ಚರವಾಗಿರುತ್ತೆ. ಆದ್ದರಿಂದ ನಿಮ್ಮ ಆತ್ಮದ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿ, ಆತ್ಮವೇ ಎಚ್ಚರವಾಗಿರು. ದೇವ್ರ ಹತ್ರ ಏನಾದರೂ ಅಂದ್ಕೊ. ನಾನು ಮಲಗಲಿಕ್ಕೆ ಹೋಗ್ತೀನಿ, ಮೊಬೈಲ್ ನೋಡ್ಕೊಂಡು ಕೈ ಅನ್ನೇ ಕಳ್ಕೊಂಡಿರುತ್ತೆ, ನಿದ್ದೆ ಮಾಡಿರ್ತಾರೆ. ಹೌದಾ? ಮೊಬೈಲ್ ಎತ್ತಾಗಿ ಬಿದ್ದಿರುತ್ತೋ, ಇಯರ್ಫೋನ್ ಎತ್ತಾಗಿ ಸಿಕ್ಕೊಂಡಿರುತ್ತೋ ಗೊತ್ತಿರಲ್ಲ. ಅಂತ ನಿದ್ದೆ ಮಾಡಬೇಡಿ. ಮೊಬೈಲ್ನ ಇಟ್ಟು, ದೇವರೇ ನಾನು ಮಲಗಲಿಕ್ಕೆ ಹೋಗ್ತೀನಿ, ನಾನು ನಿದ್ರೆ ಕೊಡು. ನಿದ್ರೆಯಲ್ಲಿಯೂ ನೀನು ನನ್ನ ಸಂಗಡ ಮಾತನಾಡು. ನನ್ನ ಕುಟುಂಬದ ಕುರಿತು ಮಾತನಾಡು, ನನ್ನ ಭವಿಷ್ಯದ ಕುರಿತು ಮಾತನಾಡು, ನನ್ನ ಮಕ್ಕಳ ಕುರಿತಾಗಿ ಮಾತನಾಡು. ನೀನು ಮಾತನಾಡಬೇಕು ಸ್ವಾಮಿ. ಪ್ರತಿದಿನ ಕೇಳಿ ಮಲಗಿ. ಎಂತೆಂಥ ವಿಶೇಷ ಪ್ರಕಟಣೆಗಳು ದೇವರ ಬಗ್ಗೆ ತಿಳಿಸ್ತಾರೆ ಅಂದರೆ, ಇವತ್ತು ನನಗೆ ಯಾಕೆ ಕೆಲವು ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿರಲಿಲ್ಲ. ಬೇರೊಬ್ಬ ಸಭಾ ವಿಶ್ವಾಸಿ ಹೇಳ್ತಾ ಇದ್ರು, ಪಾಸ್ಟರ್ ನೀವು ಯಾಕೆ ನನಗೆ ಇಷ್ಟ ಅಂದರೆ, ನೀವು ಯಾವುದಾದ್ರೂ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ, ದೇವರಿಂದ ಹೊಂದಿಕೊಂಡು ನನಗೆ ಪರಿಹಾರ ನಾನು ಸೂಚಿಸ್ಬಿಡ್ತೀನಿ. ಇದನ್ನು ನಾನು ಕಾಣ್ತೀನಿ, ಹಿಂಗೆ ಆಗುತ್ತೆ ಅಂತ ತಿಳಿಸಿದೆ, ಅದಕ್ಕೋಸ್ಕರವಾಗಿ ನೀವು ನನಗೆ ಇಷ್ಟ ಅಂತ ಹೇಳ್ತಾರೆ ಕೆಲವರು. ನಾನು ಅನೇಕ ವಿಷಯಗಳ ಇದನ್ನು ನಾನು ಕಾಣ್ತೀನಿ. ಕೆಲವು ವ್ಯಕ್ತಿಗಳಿಗಾಗಿ ನಾನು ಪ್ರಾರ್ಥನೆ ಮಾಡುವ ದೇವರು ನನಗೆ ತಿಳಿಸ್ಕೊಡ್ತಾರೆ. ಯಾಕೆ ಗೊತ್ತಾ? ಅನೇಕ ವರ್ಷಗಳು ನಾನು ಕೇಳಿದ್ದೀನಿ, ದೇವರು ನನಗೆ ತಿಳಿಸ್ಕೊ, ನಿನ್ನ ಬಗ್ಗೆ ನಾನು ತಿಳಿಸ್ಕೊ, ನನ್ನ ಜನರ ಬಗ್ಗೆ ನಾನು ತಿಳಿಸ್ಕೊ, ನೀನು ಮಾತನಾಡು. ನಾನು ಆತ್ಮದಲ್ಲಿ ಗ್ರಹಿಸಬೇಕು. ಆತ್ಮದ ಹೆಜ್ಜೆಗಳು ಕೊಂಡೊಯ್ಯಲ್ಪಟ್ಟ ಹಾಗೆ ನಾನು ಕೊಂಡೊಯ್ಯಲ್ಪಡಬೇಕು. ನಿಮ್ಮ ಊರಿನಲ್ಲಿ ನಾನು ಬರದೇ ಇದ್ದರೂ ನಿಮ್ಮ ಊರಿಗೆ ನಾನು ಬರಬೇಕು. ಅಂದರೆ ಇಲ್ಲೇ ಇಟ್ಕೊಂಡು ನಾನು ಅದನ್ನು ಕಾಣಬೇಕು, ಗ್ರಹಿಸಬೇಕು. ಇದನ್ನು ತುಂಬ ವರ್ಷಗಳು ಪ್ರಾರ್ಥನೆ ಮಾಡಿದ್ದೀನಿ ನಾನು. ನೀವು ಕೇಳಿರಿ, ದೇವರೇ ರಾತ್ರಿ ಮಲಗಲಿಕ್ಕೆ ಹೋಗ್ತೀನಿ, ನನ್ನ ಸಂಗಡ ಮಾತನಾಡು, ಆತ್ಮದ ಕುರಿತಾಗಿ ನೀನು ಮಾತನಾಡು. ಈ ತವಕವನ್ನು ತಂದುಕೊಳ್ಳ್ರಿ ಪ್ರಿಯ ದೇವ ಜನರೇ. ಹಲ್ಲೆಲೂಯಾ. ಹಾಗೆ ನೀನು ಮಲಗಿದ್ರು ಸರಿ, ಎಚ್ಚರವಾಗಿದ್ದರೂ ಸರಿ, ದೇವರು ವಿಶೇಷವಾದ ರೀತಿಯಲ್ಲಿ ನಿನ್ನನ್ನು ನಡೆಸ್ತಾರೆ. ಈವನ್ ಆತ್ಮಿಕ ತಲುಪಿಸಪ್ಪು ಏನೋ ನಿದ್ರೆ ಮಾಡಿದ್ರು ಸರಿ, ಮೀನ್ಸ್ ಪಾಪದ ಜೊತೆಗೂ ಸರಿ, ದೇವರನ್ನ ಬಿಡಲ್ಲ. ಎದ್ದೇಳು ಮಗಳೇ, ಪರವಾಗಿಲ್ಲ, ಎದ್ದೇಳು ಮಗನೇ, ಯಾರು ನೀನು ಏನಂದ್ರೂ ಪರವಾಗಿಲ್ಲ, ನೀನು ಬೇಕು ನನಗೆ, ಎದ್ದೇಳಿಸ್ತಾರೆ. ಒಂದು ವಾಕ್ಯ ತೆಗೆದಿ, ಸಮುವೇಲನೇ ಬರೆದಂತಹ ಮೊದಲನೇ ಸಮುವೇಲ ಪ್ರವಾದಗ್ರಂಥ, ಒಂದು ಸಮುವೇಲ 26ನೇ ಅಧ್ಯಾಯ, 1 ಸಮುವೇಲ 26ನೇ ಅಧ್ಯಾಯ, ಅದರ 12ನೇ ವಚನವನ್ನು ನೋಡೋಣ. ಈಗ ಇನ್ನು ಸ್ವಲ್ಪ ಹೋದ್ರೆ ಸ್ಪಷ್ಟವಾಗಿ. ಸೌಲನ ತಲೆಗೀಡಿನ ಬಳಿಯಲ್ಲಿದ್ದ ಬಜ್ಜಿ ತಂಬಿಗಳನ್ನು ತೆಗೆದುಕೊಂಡು ಹೋದನು. ಯಾರೂ ಕಾಣಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ, ಯಾರೂ ಎಚ್ಚರವಾಗಲಿಲ್ಲ. ಯಾಕಂದರೆ ಯೆಹೋವನು ಅವರಿಗೆ ಗಾಢನಿದ್ರೆಯನ್ನು ಬರಮಾಡಿದ್ದನು. ದೇವರು ಸೌಲನಿಗೂ ಸೌಲನ ಸೈನ್ಯದವರಿಗೂ, ಇವರು ಎಲ್ಲಿಗೆ ಹೋಗಿದ್ದಾರೆ? ಯುದ್ಧ ಮಾಡೋಕ್ಕೆ ಹೋಗಿದ್ದಾರೆ. ಹೌದಾ? ಹೋಗಿರೋದೇನಕ್ಕೆ? ಯುದ್ಧಕ್ಕೆ. ನೀವು ಎಕ್ಸಾಮ್ಗೆ ಅಂತ ಹೋಗ್ಬಿಟ್ಟು ಎಕ್ಸಾಮಲ್ಲಿ ಕೂತು ನಿದ್ದೆ ಮಾಡಿದ್ರೆ, ಎಕ್ಸಾಮ್ ಹಾಲಲ್ಲಿ ವರ್ಷ ಪೂರ್ತಿ ನಿದ್ದೆ ಮಾಡಿ ತಪ್ಪಿಲ್ಲ, ಕ್ಲಾಸ್ ಒಳಗೆ. ಎಕ್ಸಾಮ್ ಹಾಲ್ ನಿದ್ದೆ ಮಾಡಿಬಿಟ್ರೆ ಪಾಸದ್ದ? ವರ್ಷ ಪೂರ್ತಿ ನಿದ್ದೆ ಮಾಡಿ, ವರ್ಷ ಪೂರ್ತಿ ಕಾಲೇಜ್ಗೆ ಹೋಗದೆ, ಎಕ್ಸಾಮ್ ಹಾಲಲ್ಲಿ ಎಚ್ಚರವಾಗಿದ್ದು ಟೀಚರ್ಸ್ಗಳ ಹತ್ರ 7 ಕಣ್ಣು ಪಾಸ್ ಆದವರಿದ್ದಾರೆ. ಹೌದಾ? ಅವ್ರು ಎಚ್ಚರವಾಗಿದ್ದರು. ವರ್ಷ ಪೂರ್ತಿ ನೀನು ಎಚ್ಚರವಾಗಿದ್ದು ನಿದ್ದೆ, ಎಕ್ಸಾಮಲ್ಲಿ ನಿದ್ದೆ ಮಾಡಿಬಿಟ್ರೆ ವೇಸ್ಟ್ ನಿನ್ನ ಎಜುಕೇಷನ್. ಇಲ್ಲಿ ಹೋಗಿರೋದೇ ಯುದ್ಧ ಮಾಡೋಕ್ಕೆ. ಹೋಗಿರೋರು ಎಲ್ಲರೂ ಕೂಡ ಇವಾಗ ಏನು ಮಾಡ್ತಿದ್ದಾರೆ? ನಿದ್ರೆ ಮಾಡ್ತಿಲ್ಲ, ಗಾಢ ನಿದ್ರೆ ಮಾಡ್ತಿದ್ದಾರೆ ಅಂತ ದೇವರೇ ಇವನಿಗೆ ಗಾಢ ನಿದ್ರೆಯನ್ನು ಕೊಟ್ಬಿಟ್ರು. ಗಾಢ ನಿದ್ರೆ ಕೊಟ್ಬಿಟ್ರು. ಈಗ ದಾವೀದನು ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳಿಕ್ಕೋಸ್ಕರ, ತನ್ನನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ, ತನಗೆ ವಿರುದ್ಧವಾಗಿ ಬಂದಂಥವರು ಈಗ ನಿರಾಯುಧರು. ನನ್ನ ಜೊತೆ ಇದ್ದೀರಾ? ನಿನಗೆ ವಿರುದ್ಧವಾಗಿ ಬಂದಂಥವರು, ಆಯುಧಗಳನ್ನ ತೆಗೆದುಕೊಂಡು ಬಂದವರು, ಎಲ್ಲ ಆಯುಧಗಳನ್ನು ನೀನು ತಗೊಂಡ್ಬಿಟ್ರೆ ಅವ್ರಿಗೆ ನಿನ್ನನ್ನು ಒಡೆಯಕ್ಕೆ ಅವ್ರ ಹತ್ರ ಏನಿರುತ್ತೆ? ಏನೂ ಇರಲ್ಲ. ದುಷ್ಟನು ನಿನ್ನ ಗ್ರಾಮದಲ್ಲಿ, ನಿನ್ನ ಕುಟುಂಬದಲ್ಲಿ ನಿನಗೆ ವಿರುದ್ಧವಾಗಿ ಏನೆಲ್ಲ ಕುತಂತ್ರಗಳನ್ನು ಮಾಡ್ತಿದ್ದಾನೋ, ನೀನು ನಾನು ಅದನ್ನು ನಿರಾಯುಧರನ್ನಾಗಿ ಮಾಡಬೇಕು, ಆ ಆಯುಧಗಳನ್ನು ಕಿತ್ತುಕೊಳ್ಳಬೇಕು. ಅದಕ್ಕೆ ದೇವರು ಅವರಿಗೆ ಗಾಢನಿದ್ರೆ ತರಬೇಕು. ಯಾರಿಗೋಸ್ಕರ ಗಾಢನಿದ್ರೆ ತರ್ತಾರೆ ಗೊತ್ತಾ? ಕರ್ತನಿಗಾಗಿ ನಾನು ಎಚ್ಚರವಾಗಿದ್ದರೆ ನನಗೆ ವಿರೋಧವಾಗಿರುವಂಥ ಯಾವುದೇ ಸನ್ನಿವೇಶದಲ್ಲಿ, ಯಾವುದೇ ವ್ಯಕ್ತಿಯಾಗಿರಲಿ, ಅವ್ರ ಗಾಢನಿದ್ರೆ ಬರುವಂತೆ ಮಾಡಿಬಿಡ್ತಾರೆ. ಅವ್ರ ಗಾಢನಿದ್ರೆ ಬಂದರೆ ನನ್ನ ಕೆಲಸ ಸಕ್ಸಸ್. ಇವತ್ತು ತುಂಬ ಜನರು ಸೈತಾನನ ವಿಷಯದಲ್ಲಿ ನೀನು ಗಾಢನಿದ್ರೆ ಮಾಡ್ತಾ ಇದೀಯಾ, ಅವನು ಎಚ್ಚರವಾಗಿದ್ದಾನೆ. ಬೈಬಲ್ ಹೀಗೆ ಹೇಳ್ತದೆ, ಅವನಿಗಿರುವಂಥ ಸ್ವಲ್ಪ ಸಮಯ ಅಂತ ತಿಳಿದು ಹೆಂಗೆ ಬರ್ತಾನಂತೆ? ಗರ್ಜಿಸು ಸಿಂಹದೋಪಾದಿ, ಉಗ್ರನಾಗಿ
ವೇಗವಾಗಿ ಅವನು ತನ್ನ ಕಾರ್ಯವನ್ನು ಮಾಡ್ತಾನೆ. ಎಚ್ಚರವಾಗಿ ಸೈತ ಈ ಇಬ್ಬರಲ್ಲಿ ಹೋಗ್ತಾನೆ, ನಿದ್ದೆ ಮಾಡಲ್ಲ. ಒಬ್ಬರು ದೇವರು, ಇನ್ನೊಬ್ಬರು ಸೈತ. ನಿದ್ದೆ ಮಾಡಲ್ಲ ಅವನು. ದೇವರು ನನ್ನ ಮಕ್ಕಳನ್ನು ನನ್ನ ರಾಜ್ಯಕ್ಕೆ ಸೇರಿಸೋರು ನಾನು ನಿದ್ದೆ ಮಾಡಲ್ಲ ಅಂತ ದೇವರು. ಸೈತಾನು ಇವ್ರನ್ನ ಅಲ್ಲಿಂದ ತಪ್ಪಿಸೋವರೆಗೂ ನಾನು ನಿದ್ದೆ ಮಾಡಿ. ಬಟ್ ಬೈಬಲ್ ಹೇಳಿದ್ದೇನು, ನಿನಗೆ ಕಣ್ಣಿಗೆ ನಿದ್ರೆ ಕೊಡಬೇಡ ಅಂತ. ಏನಕ್ಕೆ? ಅವನ ಕೈಗಳಿಂದ ನಿನ್ನನ್ನು ಕಿತ್ಕೊಳ್ಳೋಕ್ಕೆ, ನಿನ್ನ ಕುಟುಂಬವನ್ನು ಕಿತ್ಕೊಳ್ಳೋಕ್ಕೆ, ನಿನ್ನ ಗ್ರಾಮದ ಜನರ ಕಿತ್ಕೊಳ್ಳೋಕ್ಕೆ ನೀನು ನಿದ್ರೆ ಮಾಡಬೇಡ. ನೀನು ಎಚ್ಚರವಾಗಿ. ಹಲ್ಲೆಲೂಯಾ. ದೇವರು ಹೇಳ್ತಿದ್ದಾರೆ, ನಿಮ್ಮ ಗ್ರಾಮಕ್ಕೆ ನೀನು ಹೋಗಿ ಪ್ರಾರ್ಥನೆ ಮಾಡಿದ್ರೆ, ಕೆಲವರಿಗೆ ದತ್ತು ತೆಗೆದುಕೊಳ್ಳಿಕ್ಕೆ ಹೇಳಿದೆ ಗ್ರಾಮಗಳಲ್ಲಿ, ನೀನು ಹೋಗಿ ಈ ವಚನ ಇಟ್ಟು ಪ್ರೇಯರ್ ಮಾಡು. ದೇವರೇ, ಇಲ್ಲಿರುವಂಥ ಗ್ರಾಮಕ್ಕೆ ನಾನು ಕಾಲಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸೈತಾನನ ಆಯುಧಗಳೆಲ್ಲ ಇಲ್ಲದಂಗೆ ಆಗಬೇಕು. ಅವನು ಗಾಢ ನಿದ್ರೆ ಮಾಡಬೇಕು. ದುಷ್ಟನ ಕಾರ್ಯಗಳೆಲ್ಲ ನಾನು ಹೋಗಿ ಆತ್ಮನ ಸುಲಭವಾಗಿ ಎತ್ಕೊಂಡು ಹೋಗಬೇಕು. ಇವತ್ತು ಇಂಥ ಪ್ರಾರ್ಥನೆ ಇಲ್ಲದಿರೋದ್ರಿಂದ ನೀವು ಎಷ್ಟೇ ಬೆಸ್ಟಾಗಿ ಸುವಾರ್ತೆ ಹೇಳಿದ್ರು ಅವ್ರ ಕಿವಿಗೆ ಹೋಗ್ತಿಲ್ಲ. ಯಾಕೆ? ಅವ್ರ ಕೈಯಲ್ಲಿ ಆಯುಧಗಳಿದೆ. ಸೈತಾನವನ್ನು ಮಂಗುಗೊಳಿಸಿದ್ದಾನೆ, ಗಲಿಬಿಲಿಗೊಳಿಸಿದ್ದಾನೆ. ನೀನು ಆಲ್ರೆಡಿ ಹೋಗಿ ಪ್ರಾರ್ಥನೆ ಮಾಡಿ ಅದೆಲ್ಲವನ್ನು ಇಲ್ಲದಾಗ ಮಾಡಿದ್ರೆ, ಅವ್ರು ನಿದ್ರೆ ಮಾಡುವಾಗ ಮಾಡಿದ್ರೆ, ನೀನು ಸುಲಭವಾಗಿ ಹೋಗಿ ಅವ್ರ ಊರಿಂದ ಆತ್ಮನ ತರಬಹುದು. ದಾವಿದಾನ ಏನು ಮಾಡ್ತಾನೆ ನೋಡ್ರಿ. 12ನೇ ವಚನ, ತಲೆಗಿಂಬಿನ ಬಳಿಯಲ್ಲಿ ಇದ್ದ ಬರ್ಜಿ ತಂಬಿಗೆಗಳನ್ನು ತೆಗೆದುಕೊಂಡು ಹೋದನು. ಯಾರೂ ಕಾಣಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ, ಯಾರೂ ಎಚ್ಚರವಾಗಲಿಲ್ಲ. ನೋಡಿ, ಯಾರಿಗೂ ಏನೂ ಆಗಲಿಲ್ಲಂತ. ಈ ರೀತಿಯಲ್ಲಿ ಒಂದು ಗ್ರಾಮಕ್ಕೆ ನೀನು ಹೋದರೆ ನೀನು ಬಂದಿದೆಯಾ ಅಂತ ಸೈತಾನಕ್ಕೆ ಗೊತ್ತಾಗಲೇಬಾರದು. ಆಮೇಲೆ ಇವತ್ತು ನಾನು ನಂಬ್ತೀನಿ, ದೊಡ್ಡ ಬೀದಿಲಿ ರಾಮಸಂದ್ರದಲ್ಲಿ ಪ್ರೇಯರ್ ನಡೆಸಿದ್ವಿ, ಉತ್ತಮವಾಗಿ ಹೋಗ್ತಿದೆ. ಮುಂದೆ ಬರೋದು ಗೊತ್ತಿಲ್ಲ. ಆದರೆ ನೀವು ಕುಟುಂಬದಲ್ಲಿ ನೀವು ಎಚ್ಚರವಾಗಿದ್ದು ಏನಾಗಲ್ವಂತೆ, ಅವ್ರು ನಿದ್ರೆ ಮಾಡಿಸ್ಬಿಡ್ತಾರೆ ದೇವರು. ಈಗ ಮೊನ್ನೆ ಈಗ ಮಾತಾಡ್ತಿದ್ರು ಅಷ್ಟೇ, ಬಂದ್ಬಿಡ್ತೀನಿ ಅಂತ. ಈಗ ಬಂದಿಲ್ಲ. ಕಾರಣ ಅಲ್ಲಿ ನಿದ್ರೆ ಮಾಡಿಸ್ಬೇಕು ದೇವರು ಅವ್ರನ್ನ, ನನಗೋಸ್ಕರ. ನಾನು ಹುಣ್ಣೂರಿಗೆ ಹೋದಾಗಲೂ ಅನೇಕರು ಆಗ್ತಿದ್ದೆ, ಹೊಡಿಲಿಕ್ಕೆ ಬಂದರು ನನ್ನನ್ನು. ಇವಾಗ ಆರಾಮಾಗಿ ಹೋಗಿದ್ದು ಬರ್ತೀನಿ, ಎಲ್ಲ ನಿದ್ದೆ ಮಾಡ್ತಾವ್ರೆ. ನನಗೋಸ್ಕರ ದೇವರು ಅವ್ರನ್ನ ನಿದ್ರೆ ಮಾಡಿಸ್ಬಿಟ್ಟಿದ್ದಾರೆ. ನಾನು ಪಬ್ಲಿಕ್ಕಲ್ಲಿ ನಿಂತ್ಕೊಂಡು ಚೌಡಿ ಹತ್ರ ನಿಂತ್ಕೊಂಡು ನಾನು ಕ್ಯಾಲೆಂಡರ್ ಹಚ್ಚಿದ್ದೀನಿ. ಅಲ್ಲಿ ನಿಂತ್ಕೊಂಡು ಮತ್ತೊಬ್ಬರು ನಾನು ಸುವಾರ್ತೆ ಸಾರ್ತಿದ್ದೀನಿ ಕಾರಲ್ಲೇ. ಒಬ್ಬರು ನಾನು ಕೇಳಲ್ಲ, ಕಂಡವ್ರು ನಮಸ್ಕಾರ ಮಾಡಿ ಹೋಗ್ತಾರೆ. ನಿನ್ನ ತವಕ್ಕೆ ನನ್ನ ಗ್ರಾಮದಲ್ಲಿ ಕಾರ್ಯ ನಡೀಬೇಕು, ನಾನು ಅದಕ್ಕಾಗಿ ಪ್ರಾರ್ಥಿಸ್ತೀನಿ. ನಿರಾಯುಧರನ್ನಾಗಿ ನಾನು ಮಾಡ್ತೀನಿ. ದೇವರು ನನ್ನ ಸಹಾಯ ಮಾಡಿ. ನನ್ನ ಗ್ರಾಮದವರು ದುಷ್ಟನ ಕಾರ್ಯಗಳು ನಿದ್ದೆ ಮಾಡಬೇಕು. ಅದು ನಿದ್ದೆ ಮಾಡಿದ್ರೆ ಜನ ಬೇಡಿಕೊಳ್ಳುವಂಥ ಬೇಡಿಕೆಗಳು ನೆರವೇರಲ್ಲ. ಅವರು ಹುಡುಕಿ ಬರ್ತಾರೆ, ಸಭೆಗಳನ್ನು ಹುಡುಕಿ ಬರ್ತಾರೆ, ನಿಮ್ಮ ಮನೆಗಳನ್ನು ಹುಡುಕಿ ಬರ್ತಾರೆ. ನನಗೂ ಒಂದು ಸ್ವಲ್ಪ ಪ್ರೇಯರ್ ಮಾಡಿ, ನನಗೆ ನೆಮ್ಮದಿ ಇಲ್ಲ. ಇನ್ನು ಮೇಲೆ ನಾವು ಎಚ್ಚರವಾಗಿರೋಣ. ಈ ರೀತಿಯಲ್ಲಿ ನಿದ್ರೆ ಮಾಡಿರಿ. ರಾತ್ರಿ ಸಮಯದಲ್ಲಿ ಸಮಯಕ್ಕೆ ಸರಿಯಾಗಿ ಮಲಗಿ, ಸಮಯಕ್ಕೆ ಸರಿಯಾಗಿ ಎದ್ದೇಳಬೇಡ್ರಿ. ಒತ್ತು ಮೀರಿ ಮಲಗಬೇಡಿ, ಒತ್ತು ಮೀರಿ ಎದ್ದೇಳಬೇಡ್ರಿ. ಸರಿಯಾದ ನಿದ್ರೆ ಮಾಡಿ. ಆದರೆ ನಿದ್ರೆಯಲ್ಲಿಯೂ ದೇವರ ಸಂಗಡಿನ ಆತ್ಮ ಅನ್ಯೂನ್ಯವಾಗಿರುವುದನ್ನು ಕೇಳಿಕೊಂಡು ಮಲಗು. ಎಚ್ಚರವಾಗಿರ್ರಿ. ಈ ರೀತಿಯಾಗಿ ಎಚ್ಚರವಾಗಿದ್ದರೆ, ಸತ್ಯ ಹೇಳ್ತೀನಿ, ನಮ್ಮ ಸಭೆ ಇಷ್ಟರ ಮಟ್ಟಿಗೆ ಖಾಲಿಯಾಗಿರಲ್ಲ. ನನ್ನ ತವಕ ನನಗೆ ಎಷ್ಟು ಸ್ಟ್ರೆಂತ್ ಇದೆಯೋ ಅಷ್ಟು ಸಮಯ. ಉದಾಹರಣೆಗೆ ಇವತ್ತು ಪ್ರತಿ ಸಂಡೆ ನಾನು ಚರ್ಚ್ ಬಿಡೋದು ಎಷ್ಟೊತ್ತಾಗುತ್ತೆ ಗೊತ್ತಾ? 3 ರಿಂದ 4 ಗಂಟೆ ನಾವು ಮನೆ ಹೋಗುವಂಥ ಸಮಯ. ಕಳೆದ ಶುಕ್ರವಾರ ನಾನು ಒಂದು ಹೋರಾಟದಿಂದ ಸಮಸ್ಯೆಯಿಂದ ಬಂದ್ವಿ. ಬೆಳಿಗ್ಗೆ 10 ಗಂಟೆಗೆ ಚರ್ಚಿಗೆ ಬಂದ್ವಿ, 9 ಬಂದ್ವಿ, ರಾತ್ರಿ 7 ಮನೆ ಹೋದ್ವಿ ನಾವು. ನನ್ನ ಆಸೆ ಏನು ಗೊತ್ತಾ? ನನ್ನ ಸಭೆ ಜನ ಅಷ್ಟು ಬೆಸ್ಟಾಗಿ ಬೆಳೆದು ಬಿಟ್ಟರೆ ಅಷ್ಟೂ ಸಮಯ ಅಷ್ಟು ಆರಾಧನೆಗಳು ನಡೆದಿರಬೇಕು. ಅರ್ಥ ಆಯ್ತಾ? ಅಷ್ಟು ಸರ್ವಿಸ್ ನಡೀಬೇಕು. ಬೆಳಿಗ್ಗೆ 9 ಸ್ಟಾರ್ಟ್ ಆದರೆ 4 ಗಂಟೆವರೆಗೆ ಎಷ್ಟು ಸರ್ವಿಸ್ ಮಾಡ್ಬೋದು ಅಷ್ಟು ಸರ್ವಿಸ್ ಮಾಡುವಷ್ಟು ಜನ ನನಗೆ ಬೇಕು. ನೀವು ಆ ರೀತಿ ಬದಲಾಗ್ಬಿಟ್ರೆ, ನಾವು ಎಚ್ಚರವಾಗಿದ್ದರೆ ಎಷ್ಟೊತ್ತು ನಾವು 3 ಆರಾಧನೆಯನ್ನು 5 ಆರಾಧನೆಯನ್ನು ಮಾಡ್ಬೋದು ದಿನ ಪೂರ್ತಿ. ಅಷ್ಟು ಜನರು ನಮಗೆ ಬೇಕು. ಅಷ್ಟು ಜಾಗ ನಮಗೆ ಕೊಟ್ಟಿದ್ದಾರೆ. ಇಲ್ಲೆಲ್ಲವೂ ಜನರ ಕೂಡಿಸಿ ನಾವು ಕರ್ತರಿಗಾಗಿ ದುಡಿಬೇಕು, ನಾವು ಮಾಡಬೇಕು. ಇದೆಲ್ಲದಕ್ಕಾಗಿ ನೀವು ಎಚ್ಚರವಾಗಿದ್ದರೆ ಮಾತ್ರ ಸಾಧ್ಯ. ನಾವು ಎಚ್ಚರವಾಗಿರೋಣ, ವ್ಯರ್ಥವಾದ ನಿದ್ರೆ ಮಾಡಬೇಡಿ. ಎಚ್ಚರವಾಗಿದ್ದು ಆತ್ಮಗಳ ಕರ್ತನೆಗಾಗಿ ಬೆಳೆದುಕೊಳ್ಳೋಣ. ಕರ್ತನೆ ವಾಕ್ಯದ ಮೂಲಕ ನಮ್ಮೆಲ್ಲ ಆಶೀರ್ವಾದ ಮಾಡಲಿ.